ಶ್ರೀ ಕ್ಷೇತ್ರ ದೈವ ರಾಮಪಾದುಕಾ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ ಇವತ್ತು ನಡೀತಾ ಇರುವಂತಹ ಸಾಮಾಜಿಕ ಆಡಿಟ್ 2024-25ನೇ ಸಾಲಿಂದು 2025-26ನೇ ಸಾಲಿನಲ್ಲಿ ಅದು ನಡೀತಾ ಇದೆ. ಇದನ್ನ ಈ ಸಭೆಗೆ ಕರೆ ಕೊಟ್ಟಂತ ವ್ಯವಸ್ಥಾಪಕರು, ಸಾಮಾಜಿಕ ಮತ್ತು ಪರಿಶೋಧನಾ ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಗೀತಾ ಗಾಂವ್ಕರ್ ಅವರು ಈ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿದ್ದು ಅವರು ಈ ಕರೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಈ ಸಭೆಯನ್ನು ಆಯೋಜಿಸಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರಿಗೂ ಉತ್ತಮವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಮೊದಲನೇದಾಗಿ ಮಕ್ಕಳಿಂದ ಗಣಪತಿ ಸ್ತುತಿ ಪ್ರಾರ್ಥನೆ. ಶಿವನ ಮತ್ತು ಸಂಗಡಿಯರು. ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಂದೇ ಓಂಕಾರ ಚಾಮರಕಾಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಗಣಪತಿ ಶರಣು ಗಣಪತಿ ಕುಂಭಾಶ್ರೀ ಗಣಪತಿ ಶರಣು ಹಳಿಯಂಗಿ ಗಣಪತಿ ಡುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರಕಾಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಮುಖನೆ ಕಪಿಲನೆ ಏಕದಂತನೆ ಗಣನಾಥ ನಿನಗೆ ವಂದನೆ. ಸುಮುಖನೆ ಕಪಿಲನೆ ಏಕದಂತನೆ ಗಣನಾಥ ನಿನಗೆ ವಂದನೆ. ನೀಯಿಲ್ಲದೆಯಾರು ಸದರಿಲ್ಲವೋ ಕಾಯುವವರಿಲ್ಲವೋ ನೆನೆಯುವವರಿಲ್ಲವೋ. ಮಧುರು ಗಣಪತಿಯ ಶರಣು ಗಣಪತಿ ಕುಂಭಾಶ್ರೀ ಗಣಪತಿ ಶರಣು ಹಟಂಗಿ ಗಣಪತಿ ಡುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರಕಾಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗೆಂದು ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗೆಂದು. ಪುಣ್ಯದ ಕನ್ನಡ ನಾಡಲಿ ಜನಿಸಿ ಪುಣ್ಯದ ಕನ್ನಡ ನಾಡಲಿ ಜನಿಸಿ ಕನ್ನಡ ಕಣ್ಮಣಿ ನೀವೆನಿಸಿ ಕನ್ನಡ ಕಣ್ಮಣಿ ನೀವೆನಿಸಿ ನಾಡಿನ ಭಾಗ್ಯವ ಮೆರೆಯಿಸಿರಿ ನಾಡಿನ ಭಾಗ್ಯವ ಮೆರೆಯಿಸಿರಿ. ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗೆಂದು ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗೆಂದು. ಗಂಧದ ಬೀಡಿನ ಚಂದದ ನಾಡಲಿ ಗಂಧದ ಬೀಡಿನ ಚಂದದ ನಾಡಲಿ ಸುಂದರ ನದಿಗಳ ಸುಮಧುರ ಬೀಡಲಿ ಸುಂದರ ನದಿಗಳ ಸುಮಧುರ ಬೀಡಲಿ. ಹಸುರಿನ ಕುಸುರಿನ ಕುಸುಮವ ಬೀಡಲಿ ಹಸುರಿನ ಕುಸುರಿನ ಕುಸುಮವ ಬೀಡಲಿ. ಮೆರೆಯುವ ನಲ್ಮೆಯ ಹಿರಿಯರಿಗೆ ಮೆರೆಯುವ ನಲ್ಮೆಯ ಹಿರಿಯರಿಗೆ ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗೆಂದು ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗೆಂದು. ನಮ್ಮಯ ಮನಕ ನಂದವ ನೀಡಲು ನಮ್ಮಯ ಮನಕ ನಂದವ ನೀಡಲು ಕರೆಯಲು ವಂದಿಸಿ ವಂದಿಯ ಜನರೇ ಕರೆಯಲು ವಂದಿಸಿ ವಂದಿಯ ಜನರೇ. ಸಭೆಯಲ್ಲಿ ಶೋಭಿಸಿ ರಸಿಕ ಆರಾಧಕ್ಕೆ ಸಭೆಯಲ್ಲಿ ಶೋಭ
ಶೋಭಿಸಿ ರಸಿಕ ಆರಾಧಗೆ ಸ್ವಾಗತಗೈವೆವು ನಾವಿಂದು ಸ್ವಾಗತಗೈವೆವು ನಾವಿಂದು ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೇ ನಿಮಗೆಂದು ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೇ ನಿಮಗೆಂದು ಮುಂಜಾವಿನ ತಂಗಾಳಿಯ ಸೂಸುತ್ತ ಮುಂಜಾವಿನ ತಂಗಾಳಿಯ ಸೂಸುತ್ತ ಕನ್ನಡ ಕಂಪನು ಹರಡುವ ತೆರದಿ ಕನ್ನಡ ಕಂಪನು ಹರಡುವ ತೆರದಿ ಮನದ ಆನಂದವ ನೀಡುವ ಸಭೆಗೆ ಮನದ ಆನಂದವ ನೀಡುವ ಸಭೆಗೆ ಸ್ವಾಗತಗೈವೆವು ನಾವಿಂದು ಸ್ವಾಗತಗೈವೆವು ನಾವಿಂದು ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೇ ನಿಮಗೆಂದು ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೇ ನಿಮಗೆಂದು 24-25ನೇ ಸಾಲಿನ ಸಾಮಾಜಿಕ ಒಂದು ಆಡಳಿತ ಒಂದು ಕಾರ್ಯವನ್ನ ಈ ಶಾಲೆಯಲ್ಲಿ 2025-26ರಲ್ಲಿ ಈಗ ನಮ್ಮ ಶಾಲೆಯಲ್ಲಿ ಇಟ್ಕೊಂಡಿದ್ದೀವಿ. ಇಟ್ಕೊಂಡು ನಮ್ಮ ಈ ಶಾಲೆಗೆ ಸಂಬಂಧಪಟ್ಟಂತಹ ಈ ಶೈಕ್ಷಣಿಕವಾಗಿ ಭೌತಿಕವಾಗಿ ಎಲ್ಲ ದತ್ತಾಂಶಗಳನ್ನು ಹಾಗೂ ಸಂಬಂಧಪಟ್ಟ ಬಂದಂತಹ ಅನುದಾನಗಳ ಬಗ್ಗೆ ಹಾಗೂ ಶಾಲೆ ಶೈಕ್ಷಣಿಕವಾಗಿ ಭೌತಿಕವಾಗಿ ಸಮಗ್ರ ಅಂಶಗಳನ್ನು ಎಲ್ಲ ಪೂರೈಸಿಕೊಂಡು ಈಗ ಕೊನೆ ಹಂತದಲ್ಲಿ ನಾವು ಸಭಾ ಕಾರ್ಯಕ್ರಮದಲ್ಲಿ ಇದ್ದೇವೆ. ಮುಕ್ತಾಯ ಶಾಸ್ತ್ರಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಅನ್ಬೇಕು. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಕಾಕನಾಥ ನಾಯಕರು ಕೂಡ ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಅಧ್ಯಕ್ಷರಾದಂತಹ ಶ್ರೀ ಮೇನಿ ಲೋಕೇಶ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾರೆ. ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಸಾಮಾಜಿಕ ಆಡಳಿತ ಅವರ ಒಂದು ಸಿಬ್ಬಂದಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಒಂದು ಕೇಂದ್ರ ಬಿಂದುವಾದ ನಂತರ ನಮ್ಮ ಪಾಲಕ ಪೋಷಕರು ಹಾಗೂ SMC ಸಭೆಯನ್ನ ಮತ್ತು ಇವತ್ತು ಎಲ್ಲ ಸೇರಿದಿರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಕ್ಕಳಿಗೆ ನಮ್ಮ ಶಿಕ್ಷಕ ಬಂದು ಭಗಿನಿಯರು ಕೂಡ ಈ ಸಂದರ್ಭದಲ್ಲಿ ಸಿಗ್ತಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಸ್ವಾಗತ ಪರವಾದಂತಹ ಮಾತುಗಳನ್ನು ಮುಗಿಸ್ತೇ ಎಲ್ಲರನ್ನು ಸ್ವಾಗತಿಸಿದಂತಹ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು. ಈಗ ಎಲ್ಲರೂ ಎದ್ದು ನಿಂತು ನಾಡಗೀತೆಯನ್ನ ಹಾಡಬೇಕಂತ ಕೇಳ್ಕೊಳ್ತೇವೆ. ನಾಡಗೀತೆ ಶುರು ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮನಸೂದನರವತರಿಸಿದ ಭಾರತ ಜನನಿಯ ತನುಜಾ
ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ಪ್ರಥಮವಾಗಿ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಿ ಇವತ್ತಿನ ಈ ಒಂದು ಸಭೆಯಲ್ಲಿ ಚರ್ಚೆ, ಇದನ್ನು ಪ್ರಾಸ್ತಾವಿಕ ಮಾತು ಅನ್ನೋದಕ್ಕಿಂತ ಚರ್ಚೆ ಅನ್ಬೋದು ನಮ್ಮ ಮಧ್ಯದಲ್ಲಿರುವಂಥದ್ದು. ಅದಕ್ಕೆ ಮಾಡ್ತಾ ಇದ್ದೀನಿ. ಇವತ್ತೇ ಏನಾಗಿತ್ತು ಅಂದರೆ, ಈಗಾಗಲೇ ಮಳೆಗಾಲದ ರಜೆಯಿಂದ ಎಲ್ಲ ಶಾಲಾ ಇವು ರಜೆ ಇದು ಪೋಸ್ಟ್ಪೋನ್ ಆಗಿತ್ತು. ಎಲ್ಲ ಶಾಲಾ ಸಭೆಗಳು, ಈ ಆಡಿಟ್ಗಳು ಮಕ್ಕಳಿಗೆ ಪರೀಕ್ಷೆ ಬಂದಿದ್ದರಿಂದ ಈ ವಾರದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ರಿಂದ ಇವತ್ತು 2 ಶಾಲೆಗಳನ್ನ ಇಟ್ಕೊಂಡಿದ್ವಿ ನಾವು, ಕೊಡ್ಲುಗದ್ದೆ ಮತ್ತು ಇದು. ಕೊಡ್ಲುಗದ್ದೆಯಲ್ಲಿ ತುಂಬ ಜನ ಬಂದ್ಬಿಟ್ಟು ತಿಳ್ಕೊಂಡ್ಕಿಂತ ಜಾಸ್ತಿ ಜನ ಬಂದು ಅವರವರ ಚರ್ಚೆ ಮಾಡಿ ಅಲ್ಲಿ ಲೇಟ್ ಆಯಿತು. ಸಭೆಯನ್ನು ಬಿಟ್ಟು ಬರಲಿಕ್ಕೆ ತೊಂದರೆ ಆಯಿತು. ತಮಗೆಲ್ಲ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಸರ್. ಇನ್ನೊಂದಂದರೆ, ಈ ಒಂದು ಸಾಮಾಜಿಕ ಪರಿಶೋಧನೆ ಅಂದರೆ ಸಮಾಜದೊಡನೆ ನಿಂತು ಮಾಡುವಂಥದ್ದು. ಈ ಸಾಮಾಜಿಕ ಪರಿಶೋಧನೆ ಹುಟ್ಟುಕೊಂಡದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾವಾಗ ಜಾರಿಗೆ ಬಂತು ಆವಾಗ ಈ ಸಾಮಾಜಿಕ ಪರಿಶೋಧನೆ ಹುಟ್ಟುಕೊಡ್ತು. ಇದು ಯಾವುದೇ NGOದಿಂದ ಮಾಡುವಂತಹ ಸಾಮಾಜಿಕ ಪರಿಶೋಧನೆ ಅಲ್ಲ, ಸರ್ಕಾರವೇ ನಿಯೋಜಿಸಿರುವಂಥದ್ದು ಈ ಸಾಮಾಜಿಕ ಪರಿಶೋಧನೆ. ಇವತ್ತು ನಿಮ್ಮ ಶಾಲೆಯಲ್ಲಿ ಮಾಡ್ತಾ ಇರೋದು ಸಮಗ್ರ ಶಿಕ್ಷಣಾಭಿಯಾನ ಯೋಜನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಪರಿಶೋಧನೆ. ನಾವು ಯಾವುದೇ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದಾಗಲೂ ಸಹಿತ ಪಾಲಕರು ಅಂದರೆ, ಈಗ ಪಂಚಾಯತ್ನಲ್ಲಿ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತೇವೆ, ಆವಾಗ ಸಾರ್ವಜನಿಕರು, ಊರ ನಾಗರಿಕರು, ಫಲಾನುಭವಿಗಳನ್ನು ಕರಿತೇವೆ. ಅದೇ ರೀತಿ ಶಾಲೆಗಳನ್ನು ಮಾಡಿದಾಗ ಪಾಲಕ ಪೋಷಕರನ್ನ ಈ ಒಂದು ಸಭೆಗೆ ಕರೆದು ಸಭೆ ಮೂಲಕ ನಾವು ಏನು ಮಾಡಿದ್ವಿ, ಏನನ್ನು ನೋಡಿದ್ವಿ, ಅದರಿಗೆ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂಥದ್ದು. ಇದು ಯಾವುದೇ ಒಂದು ಭಾಷಣನೋ ಅಥವಾ ಮಾತಾಡೋದು ಇದಲ್ಲ. ಈಗ ಈ ಸಾಮಾಜಿಕ ಪರಿಶೋಧನೆ ಕುರಿತು ಹೇಳಿ ನಂತರ ನಾವು ಮತ್ತು ನೀವು ಚರ್ಚೆಯಲ್ಲಿ ಭಾಗಿಯಾಗುವಂಥದ್ದು. ಈಗಾಗಲೇ ತಮಗೆ ಗೊತ್ತಿರುವಂತೆ ಸಾಮಾನ್ಯವಾಗಿ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿಗೆ ಮಕ್ಕಳಿಗೆ ಬರ್ತಾ ಇದೆ. ಆ ಯೋಜನೆಗಳು ಸರಿಯಾಗಿ ತಲುಪಿದೆಯೋ ಹೇಗೆ, ಅದರ ದಾಖಲಾತಿಗಳನ್ನು ಸರಿಯಾಗಿ ನಿರ್ವಹಿಸಿದಾರೋ ಹೇಗೆ, ಅದ್ರ ಬಗ್ಗೆ ಮಕ್ಕಳಿಗೆ, ಪಾಲಕರಿಗೆ ಎಷ್ಟು ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದೇ ಈ ಸಮಾಜದಲ್ಲಿ ಅಂದರೆ ಸಾಮಾಜಿಕ ಪರಿಶೋಧನೆ. ಏನಂದರೆ, ಫಸ್ಟ್ ನಾವು ಬರ್ತೀವಿ, ಶಿಕ್ಷಕರ ಸಭೆಯನ್ನು ಮಾಡ್ತೀವಿ, ಪೂರ್ವಭಾವಿ ಸಭೆಯನ್ನು ಮಾಡ್ತೀವಿ. ಮಾಡಿ ನಾವು ಯಾಕೆ ಬಂದಿದ್ದೇವೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳಿಸ್ತೀವಿ. ನಂತರ SDMCನಲ್ಲಿ ಇದರ ಮಾಹಿತಿಯನ್ನು ಅಂದರೆ ಒಬ್ಬ ಬರ್ತೀವಿ ನಾವು ಅನ್ನೋದನ್ನು ಅವ್ರಿಗೆ ಗೊತ್ತಿರಬೇಕು ಅನ್ನೋದನ್ನು ಪೂರ್ವಭಾವಿಯಾಗಿ ತಿಳಿಸ್ತೀವಿ. ತದನಂತರ ಎಲ್ಲ ಸಾಮಾನ್ಯ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀವಿ ಶಾಲೆಯನ್ನು. ನಂತರ ಕಡತಗಳನ್ನು ದಾಖಲಾತಿಯನ್ನು ಪರಿಶೀಲನೆ ಮಾಡ್ತೀವಿ. ಆ ನಂತರ ಇದು ಏನು ಮಕ್ಕಳೊಡನೆ ಚರ್ಚೆ ಮಾಡಿ ಕೆಲವು ಪಾಲಕರ ಮನೆಯನ್ನು ಭೇಟಿ ಮಾಡಿ ನಂತರ ಕೊನೆಯದಾಗಿ ಪಾಲಕ ಸಭೆಯನ್ನು ಇಡ್ತಾ ಇದ್ದೀವಿ. ನಿಮ್ಮ ಒಂದು ಶಾಲೆಯಲ್ಲೂ ಸಹಿತ ನಾವು ಇದೇ ರೀತಿ ಮಾಡಿರೋದು. ಇಲ್ಲಿ ಮುಖ್ಯ ಉದ್ದೇಶ ಅಂದರೆ, ಮಕ್ಕಳಿಗೆ ಸರ್ಕಾರದಿಂದ ಸಾಕಷ್ಟು ಬೆನಿಫಿಟ್ಗಳು, ಪ್ರಯೋಜನಗಳು ಸಿಕ್ಕಿರುವುದು, ಅದು ಸರಿಯಾಗಿ ಅವ್ರಿಗೆ ಸಿಕ್ಕಿದೆಯೋ ಹೇಗೆ, ಅದು ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಶಾಲೆಯಲ್ಲಿ ಸರಿಯಾಗಿ ನಿರ್ವಹಿಸಿದಾರೋ ಹೇಗೆ, ಮತ್ತು ಪಾಲಕ ಬಾಲಕ ಶಿಕ್ಷಕರ ಸಂಬಂಧ ಯಾವ ರೀತಿ ಇದೆ, ಇದೆಲ್ಲ ನೋಡುವ ಒಂದು ಉದ್ದೇಶದಿಂದ ಘನ ಸರ್ಕಾರ ಮತ್ತು ಕನ್ನಡ ಶಾಲೆಗಳ ಅಭಿವೃದ್ಧಿ ಅಂದರೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಇದನ್ನು ಹಮ್ಮಿಕೊಳ್ಳುತ್ತೆ. ಸಾಮಾನ್ಯವಾಗಿ ಇಲ್ಲಿ ನಮ್ಮ ಒಂದು ನಾವೆಲ್ಲ ಕಲಿಬೇಕಾದ್ರೆ ಸರ್ಕಾರದಲ್ಲಿ ನಮಗೇನು ಹೆಚ್ಚಿನ ಸವಲತ್ತುಗಳು ಇರಲಿಲ್ಲ. ಅಂದರೆ ನೀವು ಸಣ್ಣವರು ಕೆಲವು ಕಲಿಬೇಕಾಗಿರ್ಬೋದು, ಆದರೆ ನಾವೆಲ್ಲ ಕಲಿಬೇಕಾದ್ರೆ ಈ ಶಾಲೆಯಲ್ಲಿ ಮಕ್ಕಳು ಸಿಗುವಂಥ ಒಂದು ಯಾವುದೂ ಇರಲಿಲ್ಲ ಅನ್ನೋದಿಲ್ಲ. ಏನಂದರೆ ಊಟ ಇರಲಿಲ್ಲ, ಯೂನಿಫಾರ್ಮ್ ತಂದು ಕೊಡೋದಿಲ್ಲ, ಯಾವುದೂ ಇರಲಿಲ್ಲ. ಕೇವಲ ಏನು ನಾವು ಶಾಲೆಗೆ 5ನೇದಿಂದ ಫೀ ಸ್ಟಾರ್ಟ್ ಆಗ್ತಿತ್ತು. ಫಸ್ಟ್ ಫೀ ತುಂಬಿ ಆನಂತರ ಅಡ್ಮಿಷನ್ ಮಾಡ್ಕೊಳ್ಳಿ. ಆನಂತರ ಅಡ್ಮಿಷನ್ ಮಾಡಿದ ನಂತರ ಇದು ಪುಸ್ತಕ, ಬಟ್ಟೆ, ಯೂನಿಫಾರ್ಮ್ ಅಂದರೆ ಕಡ್ಡಾಯ ಡೈಲಿ ಯೂನಿಫಾರ್ಮ್ ಇರಲಿಲ್ಲ. ಜನವರಿ 26ಕ್ಕೆ ಆಗಸ್ಟ್ 15ಕ್ಕೆ ಬೇಕು ಅಂತ ಕೆಲವು ಹೊಲಿಸ್ಕೊಳ್ತಿದ್ರು, ಕೆಲವರು ಶನಿವಾರ ದಿನ ಹಾಕ್ಕೊಳ್ತಿದ್ರು. ಅಂದರೆ ಅಲ್ಲಿ ಯಾವುದೇ ಒಂದೇ ರೀತಿಯ ಒಂದು ಇದಿರಲಿಲ್ಲ. ಬಡವರು ಕೆಲವರು ಹೊಲಿಸ್ಕೊಳ್ಳಿಕ್ಕೆ ಆಗುವಂಥವ್ರು ಹೊಲಿಸ್ಕೊಳ್ತಿದ್ರು, ಇಲ್ಲ ಅದೊಂದು ಬಿಡ್ತಿದ್ರು. ಈ ರೀತಿ ಕ್ರಮೇಣವಾಗಿ ಈ ಪ್ರೈವೇಟ್ ಶಾಲೆಗಳೆಲ್ಲ ಹುಟ್ಕೊಂಡವಲ್ಲ, ಹುಟ್ಕೊಂಡ ತಕ್ಷಣ ಏನಾಯ್ತು, ಅಲ್ಲೆಲ್ಲ ಯೂನಿಫಾರ್ಮ್ ಇದು ಹಾವಳಿ ಬಂದು ಎಲ್ಲರೂ ಒಂದೇ ಟೈಪ್ ಡ್ರೆಸ್ ಹಾಕಬೇಕು. ಆವಾಗ ಏನು ಮಾಡಿದ್ರು, ಮಕ್ಕಳೆಲ್ಲ ಆ ಕಡೆ ಆಕರ್ಷಣೆ ಆದ್ರು. ಜೊತೆ ಗಾಡಿ ಬಂದಾಗ ಅವನು ಆ ಶಾಲೆ ಹೋಗ್ತಾನೆ, ಚಂದ ಡ್ರೆಸ್ ಮಾಡ್ಕೊಳ್ತಾನೆ, ನಾನು ಅಲ್ಲೇ ಹೋಗ್ತೇನೆ ಅಂತ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಇದರಿಂದ ಏನಾಯ್ತು, ನಮ್ಮ ಈ ಸರ್ಕಾರಿ ಶಾಲೆಯಲ್ಲಿ ಡಿಮ್ ಆಗ್ತಾ ಬಂತು, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಆವಾಗ ಘನ ಸರ್ಕಾರ ಏನು ವಿಚಾರ ಮಾಡ್ತು ಅಂದರೆ, ನಾವು ಯಾಕೆ ಅವರಿಗೆ ಎಲ್ಲ ಸವಲತ್ತುಗಳನ್ನು ಕೊಡಬಾರ್ದು, ಅದರಿಂದ ನಮ್ಮ ಕನ್ನಡ ಶಾಲೆಗಳಲ್ಲೂ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತ ಹೇಳ್ಕೊಂಡು ಮಕ್ಕಳಿಗೆ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಬಂತು. ನಾವೆಲ್ಲ ಕಲಿಬೇಕಾದ್ರೆ ನಮ್ಗೆ ಯಾವುದೇ ಸವಲತ್ತು ಇರಲಿಲ್ಲ.
ಬಾಟ್ಲಲ್ಲಿ ನೀರು ತುಂಬ್ಕೊಂಡು ಬರುವಂತದ್ದು ಇರಲಿಲ್ಲ. ಒಂದು ಡ್ರಮ್ ಇರ್ತಿದ್ರು, ಒಂದು ತಂಗೆ ಇರ್ತಿದ್ರು. ಅದ್ರೊಳಗೆ ನಾವೆಲ್ಲರೂ ಅಲ್ಲೇ ನೀರು ಕುಡಿತಾ ಇದ್ವಿ, ಅದೇ ನೀರನ್ನ ಕುಡಿತಾ ಇದ್ವಿ. ಸಾಮಾನ್ಯವಾಗಿ ಗೊತ್ತಿರ್ಬೋದು ಕೆಲವರಿಗೆ. ಆನಂತರ ಊಟಕ್ಕೆ ಮನೆಗೆ ಹೋಗ್ಬೇಕು. ನಾವು ಊಟ ತರುವಂತ ಪದ್ಧತಿನೂ ಇರಲಿಲ್ಲ, ಪುಡಿ ಕಟ್ಕೊಂಡು ಬರುವಂತ ಪದ್ಧತಿನೂ ಇರಲಿಲ್ಲ, ಶಾಲೆಯಲ್ಲಿ ಕೊಡುವಂತ ಪದ್ಧತಿನೂ ಇರಲಿಲ್ಲ. ನಮ್ಗೆ ಇಡೀ ಒಂದು ನಮ್ಮ ಜೀವನದಲ್ಲಿ ನಮ್ಮ ಶಾಲೆಯಿಂದ ಸಿಗೋದು ಆಗಸ್ಟ್ 15 ಒಂದು ಪೇಪರ್ ಮೀಟರ್ ಮತ್ತು ಜನವರಿ 26 ಒಂದು ಪೇಪರ್ ಮೀಟರ್. ಅದು ಹೊರತಾಗಿ ನಮ್ಗೆ ಯಾವುದೇ ಬೆನಿಫಿಟ್ಗಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲ್ತರೂ ಸಹಿತ ನಿಮ್ಗಿಂತ ದೂರದಿಂದ ನಡ್ಕೊಂಡ್ ಬರ್ತಿದ್ವಿ ನಾವು. ಆದ್ರೂ ಸಹಿತ ಯಾವುದೇ ಬೆನಿಫಿಟ್ಗಳು ಸಿಗಲಿಲ್ಲ. ಆದರೆ ಸರ್ಕಾರಿ ಎಲ್ಲ ಬೆನಿಫಿಟ್ಗಳನ್ನ ನಿಮಗೆ ಕೊಟ್ಟಿದ್ವಿ. ಅದರಿಂದ ಯಾಕೆ ಈ ಕೊಟ್ಟು ಉದ್ದೇಶ ಏನು, ಏನೇನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡೋಣ. ಈಗ ನಾ ಪಾಲಕರಲ್ಲಿ ಕೇಳ್ಕೊಳ್ತಾ ಇರೋದಷ್ಟು, ಸರ್ಕಾರದಿಂದ ಯಾವ್ಯಾವ ಯೋಜನೆಗಳು ನಿಮ್ಮ ಮಕ್ಕಳಿಗೆ ಸಿಕ್ಕಿದೆ ಅಂದ್ರೆ ವೈಯಕ್ತಿಕವಾಗಿ, ನಾನು ಫಸ್ಟ್ ಕೇಳ್ತಾ ಇರೋದು ವೈಯಕ್ತಿಕವಾಗಿ ಯಾವ್ಯಾವ ಸೌಲಭ್ಯಗಳು ನಿಮ್ಮ ಮಕ್ಕಳಿಗೆ ಸಿಕ್ಕಿದೆ? ಯಾರು ಹೇಳ್ತೀರಿ? ಹೇಳ್ರಿ, ನಿಮ್ಮ ಮಕ್ಕಳಿಗೆ ಸಿಕ್ಕಿದೆ ನಿಂತ್ಕೊಂಡು ಹೇಳಿ. ಸಿಗ್ಲಿಲ್ವಾ? ಇಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಏನು ಬೆನಿಫಿಟ್ ಸಿಗ್ಲಿಲ್ಲ. ಮಕ್ಕಳು ಯಾರು ಮಾತಾಡ್ಬೇಡಿ, ನಿಮ್ಮ ಮಕ್ಕಳಿಗೆ ಮಾತಾಡ್ಬೇಡಿ, ಅಮ್ಮಂದೇ ಮಾತಾಡ್ತಾರೆ, ಅವ್ರ ಜವಾಬ್ದಾರಿ. ನೀವು ಜಾಡು, ನೀವು ಮೊನ್ನೆ ಹೇಳಿದ್ದೀರಲ್ಲ ಎಲ್ಲ ಹೇಳಿ. ಆಮೇಲೆ ಸ್ಕಾಲರ್ಶಿಪ್, ಮತ್ತೆ ಮತ್ತೆ ಶೂ. ಅವ್ರೇನಾದ್ರು ಬಿಟ್ಟಿದ್ದಾರಾ ಇಲ್ವಾ? ಹೌದಲ್ವಾ? ನೋಡಿ ನಮ್ಮ ಮಕ್ಕಳು ಲೆಕ್ಕ ಗೊತ್ತಿಲ್ಲ, ಸಣ್ಣ ಮಾಡ್ಬೋದು ಹೇಳ್ಬೇಡಿ. ಅವ್ರು ಹೇಳಿ, ನಾನು ಹೇಳ್ತೇನೆ. ಮತ್ತೇನ್ ಬಿಟ್ಟಿದ್ದೀರಿ ಹೇಳಿ ಬೇಗ. ಆಟ ಸಾಮಾನು ಸಾರ್ವಜನಿಕ, ಅದೆಲ್ಲ ಎಲ್ಲ ಟೋಟಲ್ ಎಲ್ರಿಗೂ. ನಾವು ವೈಯಕ್ತಿಕವಾಗಿ ಒಂದು ಮಗು, ಏನ್ ನಿಮ್ಮ ಮಗನ ಮಗಳು ಬರ್ತಾ ಇದ್ದಾರಲ್ಲ, ಅವಳಿಗೆ ಏನೇನು ಸಿಗ್ತಾ ಇದೆ ಮತ್ತು ಬಹಳ ಇದೆ. ನಾವು ಅವ್ರು ಮೇಲಿಂದ ಮೇನ್ ಪಾಯಿಂಟ್ಸ್ ಅಷ್ಟು ಹೇಳಿದ್ದಾರೆ. ದೂರದಿಂದ ಬರುವಂತ ಮಕ್ಕಳಿದ್ದಾರೆ ಇಲ್ಲಿ. ಅಲ್ಲಿ ಶಾಲೆ ಇದೆಯಾ ನಿಮ್ಮ ಮನೆ ಹತ್ರ? ಇದೇ ಶಾಲೆನಾ? ನಿಂಗೆ ಏನಾದ್ರು ದುಡ್ಡು ಸಿಕ್ಕಿದ್ಯಾ? ನಿಮ್ಮ ಅಮ್ಮ ಅಪ್ಪ ಬಂದಾರ? ಎಲ್ಲಿದ್ದಾರಪ್ಪ? ದೂರದ ಬರ್ತೇ ಸಿಕ್ಕಿದ್ಯಾ? ಮತ್ತೆ ನಾ ಈಗ ಹೇಳ್ತಾ ಇದ್ದು ಜಾರಿಗೆ ಎಷ್ಟು ಸಿಕ್ಕಿದೆ? ಎಷ್ಟು ಸಿಕ್ಕಿದೆ? ಮೀಟಿಂಗ್ ಮಾಡತ್ತೆ ಅಲ್ಲ ಎಷ್ಟು ಜಮಾ ಜಮಾ ಆಗ್ತದೆ. ಅದಲ್ಲ ಬುಧದ ಭತ್ತ ಅಂತ ಹೇಳಿ ಪಾಸ್ಬುಕ್ ಮನೆ ನೋಡ್ರಿ. ಒಂದು ವರ್ಷಕ್ಕೆ 6,000 ನೋಡಿ. ಈಗ ಅವನಿಗೆ ಕೂದಿಲ್ಲ, ಈಗ ಅವನು ನೋಡಿದ್ದೆಲ್ಲ 3 ಕಿಲೋಮೀಟರ್ ಅದು ಹೊರಗೆ ಇದೆ. ಈಗ ಅವನಿಗೆ 7 ವರ್ಷ ಆಯ್ತು, ಸಿಕ್ಕುದಿಲ್ಲ. ಅದಕ್ಕೆ ನಾವು 6,000 ಸಿಕ್ಕಿ ನೋಡಿ. 6,000 ರೂಪಾಯಿ ಜಮಾ ಆಗ್ತದೆ ದೂರದಿಂದ ಬರುವಂತ ಮಕ್ಕಳಿಗೆ. ಆಯ್ತು ಬಿಡಿ. ಮತ್ತೆ ಅದ್ರೊಟ್ಟ ಮತ್ತೆ ಸಿಗ್ತದೆ ಮಕ್ಕಳಿಗೆ ಪಾಲಕ್ ಮತ್ತೆ ನೆನಪು ಹೇಳಿ. ಈಗ ನೀವು ಖಾಲಿ ಎಷ್ಟು ಹೇಳಿದ್ರಿ? ಯೂನಿಫಾರ್ಮ್ ಒಂದು, ಬೂಟು, ಸಾಕ್ಸ್, ಮತ್ತೆ ಊಟ, ಮತ್ತೆ ಕಡೆಗಮ್ಮ ನಿಮ್ಮ ಮಕ್ಕಳೇ ಹೇಳ್ತಾರೆ ನಿಂತ್ಕೊಂಡು ಏನೇನಾದ್ರು ಬೇಡ ಅವ್ರು ಎಂತ ಕೇಳಬೇಕು? ಅಪ್ಪ ಅಮ್ಮನಿಗೆ ಗೊತ್ತಿರ್ಬೇಕು. ಹಾಗಾಯ್ತು. ಪುಸ್ತಕ ಬರ್ತದೆ. ಮತ್ತೆ ನೀವು ಶಾಲೆ ಮಕ್ಕಳು ಸೇರಿಸ್ತೀರಲ್ಲ, ಅವಾಗ ಸೇರ್ಸ್ಲಿಕ್ಕೆ ಬಂದಾಗ ದುಡ್ಡು ಕೊಡ್ತೀರಾ? ಕೊಡುದಿಲ್ಲ. ಅಂದ್ರೆ ಉಚಿತ ಶಿಕ್ಷಣ ಅಲ್ವಾ? ಶಿಕ್ಷಣ ಸಿಗ್ತದಲ್ವಾ ಅಂತ ನಿಮ್ಮ ಮಕ್ಕಳಿಗೆ ವಾರಕ್ಕೊಂದ್ಸಲ ಏನೋ ಕೊಡ್ತಾರಂತಪ್ಪ. ನನಗೂ ಗೊತ್ತಿಲ್ಲ ಸರಿ, ನನ್ನ ಮಕ್ಕಳು ಸಣ್ಣವ್ರು ಇಲ್ಲ. ಆದ್ರೆ ಹೇಳಿದ್ದು ಕೇಳ್ತೇನೆ, ಹೇಳ್ಬಿಡಿಯಪ್ಪ ನೀವು ಹೇಳ್ಬಿಡಿ. ಮಾತ್ರೆ ಮಾತ್ರೆ 6 ತಿಂಗಳ ಮತ್ತೆ ವಾರಕ್ಕೊಮ್ಮೆ
ನೀವು ಮನೆ ಕ್ಯಾಲ್ಸಿಯಂಗಳಿಗೆ ಸೋಮವಾರ ಕೊಡ್ತಾರಲ್ವಾ? ಸೋಮವಾರ ಕೊಡ್ತೀರಾ ಮೇಡಮ್? ಗೊತ್ತಿಲ್ವಾ? ಅದಕ್ಕಾಗಿ ಹಾಗೆ ಮಾಡ್ತೀವಿ ಅಂತಂದ್ರೆ ನಾವೀಗ ಬಂದದ್ದು ನಿಮಗೆ ಸ್ವಲ್ಪ ನೆನ್ಪು ಮಾಡಿ ಹೋಗುವ ಅನ್ಕೊಂಡು ಕಡೆಗೆ. ಮತ್ತೇನು, ವರ್ಷಕ್ಕೊಂದ್ಸಲ ಯಾರೋ ಬರ್ತಾರೆ ಶಾಲೆಗೆ, ಆ ಮಕ್ಕಳಿಗೆಲ್ಲ ಕಾರ್ಡ್ ಕೊಟ್ಟು ಸಾಲ ಕಳಿಸ್ತಾರೆ. ಡಾಕ್ಟರ್ ಚೆಕಪ್ ಬರ್ತಾರಲ್ಲ, ಅವಾಗ ಎಷ್ಟು ರೊಕ್ಕ ಕೊಟ್ಟು ಕಳಿಸ್ತೀರಿ ಮಕ್ಕಳ ಹತ್ರ? ಇಲ್ವಾ? ಉಚಿತ ವೈದ್ಯಕೀಯ ತಪಾಸಣೆ ಅಲ್ವಾ? ಈಗ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಹೀಗೆ ಹೋಗಿ ತಗೊಂಡು ದುಡ್ಡು ಕೊಟ್ಟ ಬರಬೇಕು ಅಲ್ವಾ? ಮತ್ತೆ ಮತ್ತೇನುಂಟು? ಎಂತ ಇದೆ ಅದು ದಾನಿಗಳು ಈಗ ಇಲ್ಲಿ 2 ಹಂತ ಇದೆ. ಒಂದು ಮಧ್ಯಾಹ್ನ ಉಪಹಾರ ಯೋಜನೆ, ಇನ್ನೊಂದು ಸಮಗ್ರ ಶಿಕ್ಷಣ ಅಭಿಯಾನ ಅಂತ. ಸಮಗ್ರ ಶಿಕ್ಷಣ ಅಭಿಯಾನ ಅಂತ ನಾನು ಈಗ ಮಾಡ್ತಾ ಇರೋ ಸಮಗ್ರ ಶಿಕ್ಷಣದ ಬಗ್ಗೆ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಅದ್ರೊಳಗೆ ಫಸ್ಟ್ ಬಂದಾಗ ನಾವು ಶಾಲೆಗೆ ಹೋದ್ರೆ ಮೊದಲೇ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಅವರಿಗೆಲ್ಲ ಗೊತ್ತಿದೆ ಕೇಳಿ. ಶಾಲೆಗೆ ಅಡ್ಮಿಷನ್ ಮಾಡ್ಬೇಕಿತ್ತು, 5ನೇತಿಂದ ಫೀ ಇತ್ತು. 5ನೇತಿ ಒಳಗಿಲ್ಲ ಆಗಿತ್ತಲ್ಲ ಅಮ್ಮ, 5ನೇತಿಂದ ಕೊಡ್ಬೇಕಿತ್ತು. ನೀವು ಈಗ ಹೇಳ್ಬೋದು ಅದೆಷ್ಟು ಅಂತ, ಫಸ್ಟ್ 5ನೇತಿಗೆ ₹5.35 ತುಂಬುದು ನೆನಪಿದೆ ನನಗೆ. ಆದ್ರೆ ಆವಾಗಿನ ₹5.35 ಅಂದ್ರೆ ಈಗ ಸುಮಾರು ಒಂದು ₹150 ಆದ್ರೂ ಆಗ್ಬೋದೇನೋ. ಆಗ ಈಗ ಟ್ಯಾಲಿ ಮಾಡಿದ್ರು ಅಲ್ಲ ಮೇಡಮ್, ಅಷ್ಟೇ ಆಗ್ಬೋದು. ಜಾಸ್ತಿನೇ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಫೀ ತುಂಬೋದಿಲ್ಲ. ಆನಂತರ ಪುಸ್ತಕ ಕೊಡ್ತಾರೆ, ಆನಂತರ ಮತ್ತೇನ್ ಕೊಡ್ತಾರೆ ಹೇಳ್ರಿ? ಯೂನಿಫಾರ್ಮ್ ಕೊಡ್ತಾರೆ, ಬೂಟು ಸಾಕ್ಸು ಕೊಡ್ತಾರೆ ಅಲ್ಲ, ಮತ್ತೆ ಪುಸ್ತಕ ಕೊಡ್ತಾರೆ ಓದ್ಲಿಕ್ಕೆ. ಕಡೆಗೆ ಮತ್ತೇನ್ ಕೊಡ್ತಾರೆ? ಊಟ ಕೊಡ್ತಾರೆ ಅಲ್ಲ, ಮತ್ತೆ ಊಟ ಸಂಗಡ ಹಾಲು, ರಾಗಿ ಮಾಟು, ಮೊಟ್ಟೆ ಎಲ್ಲ ಬಂದು ಬಿಡಿ, ಎಲ್ಲ ಟೋಟಲ್ ಬಂತು. ಆ ನಂತರ ಇದು ಏನು ದೂರದ ಭತ್ತೆ ಕೊಡ್ತಾರೆ, ವೈದ್ಯಕೀಯ ತಪಾಸಣೆ ಮಾಡ್ತಾರೆ, ಇದು ಗುಳಿಗೆ ಕೊಡ್ತಾರೆ ವಾರಕ್ಕೊಂದ್ಸಲ ಕಬ್ಬಿಣಾಂಶದ್ದು. ಆಮೇಲೆ 6 ತಿಂಗಳಿಗೊಮ್ಮೆ ಜಂತುಗಳಿಗೆ ಕೊಡ್ತಾರೆ ಅಲ್ವಾ? ಇಷ್ಟೆಲ್ಲವನ್ನ ಸರ್ಕಾರ ಮಕ್ಕಳಿಗೆ ಕೊಡ್ತಾ ಇದೆ. ಯಾಕೆ ಕೊಡ್ತದೆ ಇದನ್ನೆಲ್ಲ ಶಾಲೆ ಮಕ್ಕಳಿಗೆ ಕೊಡ್ತಾ ಇದೆಯಾ? ಇದೆಲ್ಲ ಶಾಲೆ ಮಕ್ಕಳು ಸಿಗ್ತಾ ಇದೆಯಾ? ಯಾರಿಗೆ ಸಿಗ್ತಾ ಇದೆ? ಸರ್ಕಾರಿ ಶಾಲೆ ಮಕ್ಕಳಿಗೆ ಅಷ್ಟೇ. ಯಾಕೆ ಕೊಡ್ತಾ ಇದೆ ಸರ್ಕಾರಿ ಶಾಲೆ ಮಕ್ಕಳಿಗೆ? ಯಾಕೆ ಕೊಡ್ತಾ ಇದೆ? ಕೌಸಲ್ಯ ಹೋಗಿದಾರಲ್ಲ, ಸರ್ಕಾರಿ ಶಾಲೆಗೆ ಕೊಡ್ತಾ ಇದೆಯಾ? ಯಾಕೆ ಕೊಡ್ತಾ ಇದೆ? ಮಕ್ಕಳು ಚೆನ್ನಾಗಿ ಕಲೀಲಿ ಅಂತ. ಕಲೀಲಿ ಅಂತ. ಮತ್ತೆ ಬಹಳಷ್ಟು ಜನ ಬರ್ಲಿ ಅಂತ. ಬರ್ಲಿ ಅಂತ. ಮತ್ತೆ ಆರೋಗ್ಯವಾಗಿರ್ಲಿ ಮಕ್ಕಳು ಅಂತ. ಮತ್ತೆ ಮತ್ತೆ ಎಲ್ರು ಕಡ್ಡಾಯವಾಗಿ ಕನ್ನಡ ಶಾಲೆಯಲ್ಲಿ ಕಲಿಬೇಕು, ದಿವಸ ಶಾಲೆಗೆ ಬರ್ಬೇಕು, ಶಾಲೆ ಕಳ್ಳು ಬಿಡ್ಬಾರ್ದು. ಯಾಕೆ ಕಳ್ಳು ಬಿಡ್ತಾ ಇದ್ರಿ? ಎಲ್ರು ಬರ್ತೀರಾ? ಇಲ್ಲ, ಒಬ್ಬರು ಇದ್ದಾರ. ಎಲ್ರು ಬರ್ತೀರ? ದಿವಸ ಶಾಲೆಗೆ ಬರ್ತೀರ. ಮತ್ತೆ ಚೆನ್ನಾಗಿ ಓದ್ಬೇಕು, ಅರ್ಧಕ್ಕೆ ಶಿಕ್ಷಣವನ್ನ ಬಿಡಬಾರ್ದು. ಮತ್ತೆ ಮಕ್ಕಳು ಹಸುವೆಯಿಂದ ಕೆಲವರು ಜನ ಶಿಕ್ಷಣ ಬಿಡುವಂತ ಪರಿಸ್ಥಿತಿ ಬರ್ತದೆ. ಮತ್ತೆ ಕೆಲವರಿಗೆ ಆರೋಗ್ಯ ಸರಿ ಇಲ್ಲದಿದ್ದ ಸಮಸ್ಯೆ ಆಗ್ತದೆ. ಈಗ ನೋಡ್ರಿ, ಈ ಸಲ ಎಲ್ಲ ಟೆಸ್ಟ್ ಮಾಡಿದಾಗ ಹಿಮೋಗ್ಲೋಬಿನ್ ಕಡಿಮೆ ಇರುವಂತ ಮಕ್ಕಳು ತುಂಬಾ ಜನ ಸಿಕ್ಕಿದ್ರು. ನಿಮ್ ಶಾಲೆ ಇದೆ ಸರ್? ಅದೇ ಅವ್ರ ಬಗ್ಗೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ಇವೆಲ್ಲವನ್ನ ಸರ್ಕಾರ ನಮ್ಮ ಮಕ್ಕಳಿಗೆ ಸರ್ಕಾರ ಕೊಡ್ತಾ ಇದೆ. ಇದರಿಂದ ಇದು ಮಕ್ಕಳಿಗಾಯ್ತು ಬೆನಿಫಿಟ್. ಪಾಲಕರಿಗೆ ಏನು ಬೆನಿಫಿಟ್ ಆಗಿದೆ ಇದರಿಂದ? ಏನಾಗಿದೆ? ಅನುಕೂಲ ಆಗಿದೆ. ಅನುಕೂಲ ಆಗಿದೆ. ಏನು ಅನುಕೂಲ ಆಗಿದೆ? ಅಂದ್ರೆ ಸರ್ಕಾರ ಎಲ್ಲ ಬರ್ತಾ ಉಂಟಲ್ಲ ಸವಲತ್ತು, ಸ್ವಲ್ಪ ಹೊರೆ ಕಡಿಮೆ ಆಗಿದೆ. ಬಡವರಿಗೆಲ್ಲ ಚೆನ್ನಾಗ್ತದೆ. ಹೌದು, ಎಲ್ರಿಗೂ. ಮತ್ತೊಂದೇನಾಗಿದೆ ಅಲ್ರಿ, ಎಲ್ರೂ ಒಂದೇ ಭಾವನೆ ಬಂದಿದೆ. ನಿಮ್ಗೆ ಗೊತ್ತುಂಟೆ, ನಾವು ಬೇಕಾದ ಕೇಳಿ ಶಾಲೆ ಹೋದಾಗ
ಬೇರೆ ಯಾರೋ ಒಬ್ಬ ಮಕ್ಳು ಚಂದಂಗಿ ಹಾಕೋ ಬಂದ್ರೆ ನಾವು ಹಿಂಗೆ ಮುಟ್ಟು ನೋಡ್ತಿದ್ವಿ ಅಲ್ಲ ಮೇಡಮ್ ಅಲ್ಲ. ಹಾ ಅದೇ ಹಾಗೆ ಅಂದ್ರೆ ಆವಾಗ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಮಕ್ಕಳಲ್ಲಿ ಭೇದ ಭಾವ ಬರ್ತಿತ್ತು. ಈಗ ಹಾಗಲ್ಲ, ಎಲ್ಲರೂ ಒಂದೇ ಸಮಾನ, ಎಲ್ಲರೂ ಒಂದೇ ಟೈಪ್ ಡ್ರೆಸ್ ಹಾಕೊಂಡು ಒಂದೇ ಟೈಪ್ ಬರ್ತಾರೆ. ಆ ರೀತಿ ಆಗ್ಬೇಕು ಅಂದ್ರೆ ಎಲ್ಲರೂ ಸಮಾನ ಬರೋದನ್ನ ಎಲ್ಲರಿಗೂ ಒಳ್ಳೆ ಭಾವನೆ ಬರಬೇಕು ಅನ್ನೋ ಒಂದು ದೃಷ್ಟಿನೂ ಸಹಿತ ಈ ಒಂದು ಇದ್ರೊಳಗಿದೆ. ಮತ್ತೆ ನಿಮ್ಗೆ ಹೊರೆ ಕಡಿಮೆ ಆಗಿದೆ ಒಂದು ಬೆನಿಫಿಟ್. ಮತ್ತೇನು ಬೆನಿಫಿಟ್ ಆಗಿದೆ? ಪಾಲಕರಿಗೆ, ಮಕ್ಕಳಿಗೆಲ್ಲ ಪಾಲಕರಿಗೆ ಮತ್ತೇನು ಬೆನಿಫಿಟ್ ಆಗಿದೆ? ತಾಯಂದಿರಿಗೆ ಏನಾಗಿದೆ? ತಾಯಂದಿರಿಗೆ ಇದರಿಂದ ಏನಾದ್ರು ಪ್ರಯೋಜನ ಆಗಿದೆಯಾ? ಆದ್ರೆ ಆಗಿದೆಯಾ? ಇಲ್ಲ ಅಂತಿಲ್ಲ. ಆಗಿದೆಯಾ? ಏನಾಗಿದೆ? ಏನಾಗಿದೆ ಹೇಳ್ರಿ. ಮಕ್ಕಳಿಗೆ ಆರೋಗ್ಯದ ಫುಡ್ ಸಿಗ್ತದಲ್ಲ, ಮತ್ತೆ ಬಂದು ತಪಾಸಣೆ ಮಾಡಿ ಇಟ್ಕೊಂಡ್ರಲ್ಲ, ಆಗ ಸ್ವಲ್ಪ ಮಕ್ಕಳು ಆರಾಮಾಗಿದ್ದಾರೆ. ಬಂದಾಗ ಚಲೋ ಕಲಿಸ್ತಾರೆ ಮಕ್ಕಳು. ಅದೊಪ್ಪೆ ಅದು ಹೊತ್ತಾಗ ಮತ್ತೆ ಏನಾಗಿದೆ ಹೇಳ್ರಿ. ಏನು ಮತ್ತೆ ಬೆನಿಫಿಟ್ ಆಗಿಲ್ವಾ? ಈಗ ನೋಡ್ರಿ, ನೀವೀಗ ಆರಾಮ್ ಬಂದು ಕೂತ್ಕೊಂಡಿದ್ದೀರಿ ಮಧ್ಯಾಹ್ನ. ಅದೇ ಮಕ್ಕಳಿಗೆ ನಿಮ್ ಸ್ವಲ್ಪ ಊಟಕ್ಕೆ ಹೋಗೋದಿದ್ರೆ ಎಲ್ಲ ರೆಡಿ ಮಾಡಿ ಬರ್ಬೇಕಿತ್ತು ಮಕ್ಕಳಿಗಲ್ಲಿ. ಹೋಗ್ತೀರಾ? ಮತ್ತೆ ಹೋಗಿ ಬಡಿಸ್ಬೇಕಿತ್ತು. ಮತ್ತೆ ಆ ಮಗ ರೋಡ್ ದಾಟ್ ಬಂದ ಇನ್ನು ಬರ್ಲಿಕ್ಕೆ ಹಂಗೆ ಲೇಟ್ ಐತೆ, ಶಾಲೆ ಬಿಡ್ಲಿಕ್ಕೆ ತಡ ಐತೆ, ನಾವು ಬೇಕಾದಲ್ಲಿ ಮರಕ್ಕೆಲ್ಲ ಕಲ್ಲು ಹೊಡಿತೆ ಬಂದ್ರುವ ಬರ್ಲಿಕ್ಕಾದ್ರುವ ಅವಾತು ಅವಳಿಗೆ ಹೆಣ್ಮಕ್ಳು ಬಂತು. ನಾವು ಮೋಸ್ಟ್ಲಿ ಹೇಳ್ತಾನ ಮಾಡಿದ್ದೇವೆ, ಮಾಡಿಲ್ಲ ಅಂತಲ್ಲ. ಹಾಗೆ ಮಾಡ್ತಾ ಬಂದಾಗ ಇಲ್ಲಿ ಟೈಮ್ ಅಲ್ವಾ ಆಗಿದ್ದೀರಲ್ಲ. ಅದಕ್ಕಾಗಿ ಮತ್ತೊಂದಂದ್ರೆ ಸಮೀಪ ಏನಾದ್ರು ಒಂದು ಫಂಕ್ಷನ್ ಇರ್ತದಲ್ಲ, ಸೀರೆ ಕೊಡೋದಿರ್ಬೋದು, ನಾಮಕರಣ ಇರ್ಬೋದು, ಸಲ ಕಳಿಸೋದಿದ್ರೆ ಸಾಕಷ್ಟು ಜವಾಬ್ದಾರಿ ನಿಮ್ಮ ತಲೆಯಲ್ಲಿ ಇರ್ತದೆ. ಒಂದು ಅಲ್ಲಿ ಮಕ್ಕಳು ಹೇಗೆ ಓದ್ತಾರೆ, ಇನ್ನು ಅಲ್ಲಿ ಹೊಡಿತಿದ್ರು ಹೋಗ್ಬಿಟ್ಲೆ, ಇನ್ನು ಹೋಮ್ವರ್ಕ್ ಮಾಡ್ಕೊಂಡು ಬರಲಿಲ್ಲ ಅಂತ ಹೊಡೆಯುವುದು, ಮತ್ತೆ ಹೆರಾಸ್ಮೆಂಟು ಎಲ್ಲ ಮಾಡ್ತಾರೆ ಇದ್ರೊಳಗೆ. ಎಲ್ಲಿ? ಪ್ರೈವೇಟ್ ಸ್ಕೂಲ್. ಸರ್ಕಾರಿ ಸ್ಕೂಲಲ್ಲಿ ಪಾಪ ಶಿಕ್ಷಕ ಅವ್ರಿಗೆ ಎಷ್ಟೇ ತ್ರಾಸ ಆದ್ರೂ ಮಕ್ಕಳಿಗೆ ಹೆರಾಸ್ಮೆಂಟ್ ಮಾಡೋದಿಲ್ಲ ಅಲ್ವಾ. ಮತ್ತೊಂದೇನಂದ್ರೆ ಗೌರ್ಮೆಂಟ್ ಇದು ಪ್ರೈವೇಟ್ ಸ್ಕೂಲಲ್ಲಿ ಬರೀ ಕಲಿಸೋ ಶಿಕ್ಷಣ ಅಷ್ಟೇ, ನಾವು ಯಾವ ಸಾಂಗ್ ಇರ್ಬೇಕಾದ್ರೆ ಹೇಗಿತ್ತು ಹಾಗೆ ಶಿಕ್ಷಣ ಅಷ್ಟೇ ಕಲಿಸ್ತಾರೆ. ಇಲ್ಲಿ ಹಾಗಲ್ಲ, ಆಟ ಊಟ ಓಟ ಪಾಠ ಎಲ್ಲನೂ ಬಂತದ್ರೊಳಗೆ ಅಲ್ವಾ. ಜೊತೆಗೆ ಮತ್ತೊಂದೇನಂದ್ರೆ ಆ ಪ್ರೈವೇಟ್ ಸ್ಕೂಲಿಗೆ ಹೋದಂಥ ಮಗುಗೆ ಮತ್ತೆ ಕನ್ನಡ ಶಾಲೆ ಈ ನಮ್ಮ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಬರುವಂಥ ಮಕ್ಕಳಿಗೆ ವ್ಯತ್ಯಾಸ ಏನಾದ್ರು ನೋಡಿದ್ರೆ ನೀವು? ಬೆಳಿಗ್ಗೆ ತಿಂಡಿ ರೆಡಿ ಮಾಡ್ಕೊಡ್ಬೇಕು, ಅದನ್ನು ಊಟವ. ಹಾಂ, ತಿಂಡಿ ಕೊಡೋಗಿಲ್ಲ. ಮತ್ತೆ ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಆಕ್ಟಿವ್ ಆಗಿರ್ತೀವಿ. ವೆರಿ ಗುಡ್, ಇದೇ ಬೇಕಾಗ್ತದೆ. ಅಲ್ಲಿ ಅಷ್ಟು ಇರುವುದಿಲ್ಲ. ಮತ್ತೊಂದಂದ್ರೆ ಕನ್ನಡ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂತ ಹೌದು, ಅದಕ್ಕೆ ಅಲ್ಲಿ ಎದ್ದಂತೂ ಎಲ್ಲರೂ ಸುರಿಯುತ್ತೆ, ಅದಲ್ಲ ಅಂತಲ್ಲ. ಮತ್ತೆ ಮೇನ್ ಅಂದ್ರೆ ಮನೆಯಲ್ಲಿ ಒಂದು ಮಗುವಿಗೆ ನೀವು ಕಾನ್ವೆಂಟಿಗೆ ಕಳಿಸಿ, ಒಂದು ಮಗುವಿಗೆ ಕನ್ನಡ ಶಾಲೆ ಕಳಿಸಿ. ಯಾವ ಮಗು ನಮ್ಮ ಒಂದು ಸಮಾಜಕ್ಕೆ ಸಾಂಸ್ಕೃತಿಕವಾಗಿ ಹೊಂದ್ಕೊಳ್ತಾನೆ ನೋಡಿ. ಈಗ ಮನೆಯಲ್ಲಿ ಯಾರು ನಾವು ಹೊರಗಡೆ ಇರ್ತೇವೆ, ಮನೆಯಲ್ಲಿ ಯಾರು ಬಂದು ಹೊರಗಡೆ ಬಂದ್ರೆ ಆ ಕನ್ನಡ ಶಾಲೆಯಿಂದ ಕಲ್ತ್ಕೊಬರ್ತಾರೆ. ಇದು ಗೌರ್ಮೆಂಟ್ ಶಾಲೆ, ಆ ಹುಡುಗನೇ ಅಮ್ಮ ಅಲ್ಲಿ ಯಾರು ಬಂದಾರ ಒಳಗೆ ಬಂದಾರ ನೋಡಂದವ್ರು ಅಟ್ಲೀಸ್ಟ್ ಹೇಳ್ತಾರೆ. ಇವ ಈ ಕಾನ್ವೆಂಟ್ ಊರ್ ಮೇಲೆ ಊರ್ ಬಿದ್ದು ಅವ್ರಿಗೆ ಗೊತ್ತಿರ್ಲಿಲ್ಲ. ಹೋಗ್ತೀರಾ ಇದನ್ನ? ನಾನು ಹೇಳ್ತೇನೆ ಅಂತ ಹೋಗ್ಬೇಡ, ಹೋಗ್ತಿರಲ್ಲ. ಅದಕ್ಕಾಗಿ ಏನ್ ಹೇಳುದು ನಾವು, ಈ ಸರ್ಕಾರ ಏನಂತ ಇದೆ ಅಂದ್ರೆ ಎಲ್ಲ ಮಕ್ಕಳನ್ನು ನಾವು ಸರ್ಕಾರಿ ಶಾಲೆಗೆ ಕಳಿಸುವ. ಹಿಂದೆ ದೊಡ್ಡ ದೊಡ್ಡ ಆಫೀಸರ್ ಆಗಿ ಹೋಗಿದ್ದಾರೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಅವರೆಲ್ಲ ಕಾನ್ವೆಂಟ್ ಕಲ್ತಿದ್ರ, ಕನ್ನಡ ಶಾಲೆಯಲ್ಲೇ ಕಲ್ತವ್ರಲ್ಲ. ಕನ್ನಡ ಶಾಲೆ ಈಗ ಕಲ್ತ್ಕೊಂಡು ಹೋಗ್ಬೋದಲ್ಲ. ಮತ್ತೆ ನಮ್ಗೆ ಅವಾಗ ಕಲಿಬೇಕಾದ್ರು 5ನೇ 4ನೇ ಪಾಟಿ, 5ನೇ ಕ್ಲಾಸಿಗೆ ಪೆನ್ಸಿಲು ಪಟ್ಟಿ ಆಗಿತ್ತು ಇಂಗ್ಲಿಷ್ ಅವಾಗ. ಈಗ ಹಾಗಲ್ಲ, ಮೊದಲಿಂದಾನೇ ಎಲ್ಲಾನು ಮಕ್ಕಳಿಗೆ ರೂಢಿ ಮಾಡಿಸ್ತಾರೆ. ಅದೇ ರೀತಿ ಏನು ನೀವು ಕಾನ್ವೆಂಟ್ನಾಗೆ ನಿಮ್ಮ ಮಕ್ಕಳು ಆಗ್ಬೇಕು ಅಂದ್ರೆ ಇಲ್ಲಿ ಮಕ್ಕಳು ಶಾಲೆ ಮುಗಿಸಿ ಮನೆಗೆ ಅವ್ರು ಹೋಗ್ತಾರ, ಅವ್ರಿಗೆ ನೀವು ತಿಂಡಿ ಮತ್ತೆ ಚಾ ಕೊಟ್ಟು ಅವ್ರ ಹತ್ರ ಹೋಮ್ವರ್ಕ್ ನೀವು ಮಾಡಿಸಿದ್ರೆ ಪಾಲಕರು, ನೀವು ಬೇಕಾದ್ರೆ ನೋಡ್ರಿ ಹೋಮ್ವರ್ಕ್ ಒಂದು 10 ದಿವಸ ಕಂಟಿನ್ಯೂಸ್ ನೀವು ಅವ್ರಿಗೆ ಸರಿ ಮಾಡಿಸ್ರಿ, ಆ ಮಕ್ಕಳು ಇವ್ರ ಮುಂದೆ ಎಲ್ಲೂ ಇಲ್ಲ, ಇವರೇ ಹುಷಾರಾಗ್ತಾರೆ. ಸೊ ಕಡೆ ನೀವು ಆಡ್ಲಿಕ್ಕೆ ಕಳಿಸ್ಲಿ. ಈಗ ಬಂದದ್ದೇವ್ರನ್ನ ಆಡ್ಲಿಕ್ಕೆ ಕಳಿಸ್ಬಿಟ್ರೆ ಅಪ್ಪ ಅಮ್ಮ ಕೇಳದೆ ಇದ್ರೆ ಅವ್ರು ಆಟಕ್ಕೆ ಬಿಡ್ತಾರೆ. ಇಲ್ಲ ಅಂದ್ರೆ ಸ್ವಲ್ಪ ಬಿಟ್ಟು ತಗೊಂಡು ಆ ಕಡೆ ನೋಡ್ತಾ ಇದೆ, ನಾಳೆ ನಮ್ಮಮ್ಮ ಹಿಂಗೆ ಮಾಡ್ತೀವಿ ನೋಡ್ತಾ ಇದ್ದಾರೆ ಅಂದ್ರೆ ಅವ್ರು ಬಂದು ಸುಮ್ಮನೆ ಬಂದು ಬರ್ಬೇಕಾದ್ರೆ ಲೇಟ್ ಆಗಿ ಬಂದರೆ ಮತ್ತೆ ಮೇಲೆ ನಮ್ಗೆ ಅಮ್ಮಂದಿರಿಗೆ ಹೊಡಿಲಿ ಏನು ಲೇಟನ್ನು ಮಾಡಿಟ್ಟು ಹೋಗಲ್ಲ ಬಂದು ಯಾಕೆ ಅಂದ್ರೆ ಹೋದ ತಕ್ಷಣ ನೋಡ್ಬೇಕಾದ್ರೆ ಹೋಮ್ವರ್ಕ್ ಮಾಡಿ. ನಾನು ನಂದೇ ಹೇಳ್ತೇನೆ, ನಮ್ಮ ಮನೆಗೆ ನಮ್ಮ ತಂದ್ರೆ ಬೆಳಿಗ್ಗೆ ಓದ್ಲಿಕ್ಕೆ ಕಳಿಸ್ತೀವಿ.
ನಮ್ಮ ತಾಯಿಯರು ಎಷ್ಟು ಹೇಳಿದ್ರು ನಾವು ಹೇಳುದಿಲ್ಲ. ಅವ್ರು ಹೇಳ್ದೇನೆ ನಮ್ಮಮ್ಮ ಅಂತ ಹೇಳ್ತಿದ್ರು. ನಾನು ಕೂಗುದು ಹೊಡಿಬಾರ್ದು ಅಂದ್ರೆ ಹೊಡಿಬೇಕಂತ ಹೇಳ್ತೀವಿ ಅಲ್ಲ, ಅಟ್ಲೀಸ್ಟ್ ಹೆದರ್ಸ್ಬೇಕು. ನಾವೆಲ್ಲ ಇರ್ಬೇಕಂತ ಬಿಡಿ, ಹ್ಯಾರಸ್ಮೆಂಟ್ ಅಷ್ಟು ಇಷ್ಟಲ್ಲ. ಕೈ ನಾ ಹೇಳ್ತೇನೆ ಮಕ್ಳ ಹತ್ರ, ನಾವು ಹಿಂಗೆ ಕೈ ಮುಂದೆ ಮಾಡಿದ್ರೆ ಕೈ ಅವ್ರು ಹೊಡಿತಾ ಹಿಂಗೆ ತಗೊಳ್ತೇವೆ, ಹಿಂಗೆ ಇಟ್ಕೊಂಡು ಹೊಡಿತೀವಿ ಅಲ್ಲ. ಮತ್ತೆ ಕ್ಲಾಸಿಗೆ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆದರೆ ಬಂದು ನಿಲ್ಸೋದು, ಮತ್ತೆ ಹೊರಗಡೆ ನಿಲ್ಸೋದು, ಒಂದ್ ಕಾಲಲ್ಲಿ ನಿಲ್ಸೋದು. ಇವರಿಗೆಲ್ಲ ಅವೆಲ್ಲ ಹಿಂಗೆ ಆಶ್ಚರ್ಯ, ಏನೋ ಒಂದು. ಅದು ನಾವು ಇದನ್ನೆಲ್ಲ ದಾಟಿ ಬಂದಿದ್ದೇವೆ. ಅವಾಗ ಟಾರ್ಚರು ಇತ್ತು, ಮತ್ತೆ ಯಾವುದೇ ಸವಲತ್ತು ಇರಲಿಲ್ಲ. ಮತ್ತೆ ಮೇನ್ ಅಂದ್ರೆ ಆರೋಗ್ಯ ಎಷ್ಟು ಚೆನ್ನಾಗಿರ್ತಿತ್ತು. ಒಂದು ಡ್ರಮ್ನಲ್ಲಿ ನೀರು ತುಂಬಿಟ್ಟಿದ್ರು, ಎಲ್ಲರೂ ಅದೇ ನೀರು ಕುಡಿತಿದ್ರು, ಏನು ಶೀತ ಬರ್ತಾ ಇರಲಿಲ್ಲ ಯಾರಿಗೂ. ಊಟ ಪಾಠ ಊಟ ಶಿಕ್ಷಕರಿಗೆ ಎಷ್ಟು ಹೆವಿಯಾಗಿದೆ ನೋಡಿ. ಈಗ ಎಲ್ಲವನ್ನ ಅವ್ರಿಗೆ ವಹಿಸ್ತಾರೆ. ನಮ್ಗೆ 2 ದಿವಸ ಮನೆಯಲ್ಲಿ ಮಕ್ಕಳನ್ನ ಇಟ್ಕೊಂಡ್ರೆ ಎಷ್ಟು ಖುಷಿ ಆಗ್ತದಲ್ಲ. ರಜೆ ಬಿದ್ದಾಗ ಮಕ್ಕಳು ಮನೆಯಲ್ಲಿದ್ದರೆ ಖುಷಿ ಆಗುದಿಲ್ವಾ? ಖುಷಿ ಆಗುದಿಲ್ಲ ಮಕ್ಕಳು ಮನೆಯಲ್ಲಿ ರಜೆ ಇದ್ದಾಗ? ಈಗ ಅದೇ ನಾವು 1 2 ಇರ್ತೇವೆ, ಈಗ ಭಾಳ ಜನ ಇರುದಿಲ್ಲ. 1 ಅಥವಾ 2 ತಪ್ಪು 3 ಅಲ್ವಾ ಅಂತ ಅಷ್ಟು ಮಕ್ಕಳಿದ್ದಾರೆ. ಈಗ ಇಷ್ಟು ಮಕ್ಕಳನ್ನ ಇಟ್ಕೊಂಡು ಶಿಕ್ಷಣ ಕೊಟ್ಟು, ಊಟ ಕೊಟ್ಟು, ಟೈಮ್ ಹಾಲು ಕೊಟ್ಟು, ಮೊಟ್ಟೆ ಕೊಟ್ಟು, ಎಲ್ಲ ಕೊಟ್ಟು ಅವರನ್ನ ಪಾಲಿಸ್ಬೇಕು ಅಂತ ಶಿಕ್ಷಕರ ಜವಾಬ್ದಾರಿ ಎಷ್ಟಿರ್ಬೋದು. ಮತ್ತೆ ಈಗ ಸರ್ ಅಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರಿಗೆ ಈಗ ಇವತ್ತಿನ ಮೊಟ್ಟೆ ಲೆಕ್ಕ, ಇದ್ರ ಲೆಕ್ಕ, ಮತ್ತೆ ಊಟದ ಲೆಕ್ಕ ಎಲ್ಲ ಕೊಡ್ಬೇಕು. ಇಷ್ಟೊಳಗೆ ನಾಲ್ಕು ಕೊಟ್ಟರೆ ಬಚಾವು, ಇಲ್ಲ ಅಂದ್ರೆ ಲೇಟ್ ಆಯ್ತು ಅಂತ ಬರ್ತದೆ. ಮತ್ತೆ ಅಲ್ಲಿ ಕಳಿಸ್ಲೇ ಇಲ್ಲ, ಈ ಶಾಲೆಯಿಂದ ಬರ್ಲಿಲ್ಲ ಅಂತ ಅದು ಏನಾಗಿದೆ, ಆ ಗ್ರೂಪ್ ಮಾಡ್ತಾರೆ. ನಮ್ಮ ಶಾಲೆ ನಮ್ಗಷ್ಟೇ ಗೊತ್ತಾಗುದಿಲ್ಲ, ಇಡೀ ನಮ್ಮ ಇದಕ್ಕೆ ಗೊತ್ತಾಗ್ತದೆ. ಆ ಗ್ರೂಪ್ ಅನ್ನೋದು ನಿಜವಾಗೂ ಯಾರು ಅವ್ರಿಗೂ ಗೊತ್ತಲ್ಲ. ನಮ್ದು ಸ್ಟೇಟ್ ಲೆವೆಲ್ ಗ್ರೂಪ್ ಇದೆ. ಏನಾದ್ರು ಒಂದು ಸಭೆ ಮುಂದೋಯ್ತು, ಇಂಥದ್ದು ಸಭೆ ಆಗಿಲ್ಲ ಅಂತ ಬರ್ತದೆ ಗ್ರೂಪಲ್ಲಿ. ಆಗ ಇವ್ರು ಯಾಕೆ ಮಾಡಿಲ್ಲ, ಅದೊಂದು ಇದು. ಆ ರೀತಿ ಬಂದ ಪರಿಸ್ಥಿತಿ ಇದೆ. ಅಂತ ಪರಿಸ್ಥಿತಿಯಲ್ಲಿ ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ಪಾಲಕರಾದವರು ಇವಾಗ ನಮ್ಗೆ ಕೆಲಸ ಹಚ್ಚಿ ಬಂದಾರ ಅಂತ ಹೇಳ್ಬೇಡಿ. ನೀವು ನಿರ್ಧಾರ ನಿಮ್ಮಲ್ಲಿ ಈಗ ತಾಯಿಯಂದಿರೇ ಬಿಡಿ ಅಂದ್ರೆ ಕನ್ಯರು ಹೌದು, ಅವ್ರು ಇದಾದ ಕೆಲಸಗಳಿರ್ತದೆ. ನಮ್ಮ ಕೆಲಸ ಇದ್ರು ನಮ್ಮ ಮಕ್ಕಳ ಜವಾಬ್ದಾರಿ ನಮ್ದೇ ಆಗಿರ್ತದೆ. ದಿವ್ಸಕ್ಕೆ ಒಬ್ಬರಾದ್ರೂ ಬಂದು ಶಾಲೆಗೆ ಬಂದ್ರೆ ಇಡೀ ದಿವಸ ಅಲ್ಲ, ಒಂದು 11 ಗಂಟೆ ಟೈಮಿಗೆ ಬಂದು ಅವ್ರು ಊಟ ಮಾಡೋದೆಲ್ಲ ನೋಡಿ, ಅಡುಗೆಯವರಿಗೂ ಸ್ವಲ್ಪ ಹೆಲ್ಪ್ ಮಾಡಿ, ನೀವು ಅದು ರುಚಿ ನೋಡಿ ಪುಸ್ತಕದಲ್ಲಿ ಬರ್ದಿಟ್ಟು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿ ದಿವಸ ನಾವು ಬರೀಬೇಕಾಗ್ತದ ಕೆಲವಲ್ಲ. ನೀವು ಉದಾಹರಣೆ ಒಂದು 10 ಜನ 12 ಜನ ಇರ್ಬೋದು ತಾಯಿಂದಿರು, ಒಂದು 12 ದಿವಸ 15 ದಿವಸಕ್ಕೆ ಒಂದ್ಸಲ ಸಿಗ್ಬೋದು. ಬಾಯಿ ರಜೆ ಎಲ್ಲ ಹೋಗ್ಬೇಕು, ತಪ್ಪು 20 ದಿವಸನೂ ಆಗ್ಬೋದು. ನೀವು ಅದನ್ನು ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದ್ದಾರೆ. ಅಂದ್ರೆ ಅದರಿಂದ ಏನಾಗ್ತಾ ಇದ್ದಾರೆ, ಶಿಕ್ಷಕರು ಅಲರ್ಟ್ ಆಗ್ತಾರೆ, ಮಕ್ಕಳು ಅಲರ್ಟ್ ಆಗ್ತಾರೆ, ಮತ್ತೆ ಪಾಲಕರು ಅಲರ್ಟ್ ಆಗ್ತಾರೆ. ಪಾಲಕರು ಮಕ್ಕಳು ಏನೇನು ತಿಂತಾರೆ, ಏನು ಮಾಡ್ತಾರೆ, ಮತ್ತೆ ಅಡುಗೆಯವರು ಅಲರ್ಟ್ ಆಗ್ತಾರೆ, ಸ್ವಚ್ಛ ಮಾಡ್ತಾರೆ, ಮತ್ತೆ ಚಂದ ಮಾಡಿ ಮಕ್ಕಳಿಗೆ ಬಡಿಸ್ತಾರೆ. ಈ ಶಾಲೆ ಅಂತಲ್ಲ, ಕೆಲವೊಂದು ಎಲ್ಲ ಶಾಲೆ ನೀವು ನಿಮ್ಮ ಶಾಲೆ ಚೆನ್ನಾಗಿದೆ ಚಲೋ ಮಾಡ್ತಾ ಇದ್ದಾರೆ, ನಾವು ಇದು ಮಾಡೋದಿಲ್ಲ. ಆದರೆ ಬೇರೆ ಶಾಲೆಗಳೆಲ್ಲ ಬಹಳಷ್ಟು ಸಮಸ್ಯೆಗಳಿದೆ. ಎಲ್ಲರೂ ಇನ್ವಾಲ್ವ್ ಆಗೋದಿಲ್ಲ. ನೋಡಿದೇವೆ ನಾವು, ಸಾಕಷ್ಟು ಕಡೆ ಶಿಕ್ಷಕರು ಆಗೋದಿಲ್ಲ, ಸಾಕಷ್ಟು ಕಡೆ ಅಡುಗೆಯವರು ಹೀಗೆ ತಗೊಳ ಮಾಡ ಅನ್ಬೇಕಾದ್ರೆ ಆ ಮಕ್ಕಳು ಕಾಟಾಚಾರ ಶಾಲೆಯಲ್ಲಿ ಅಮ್ಮ ಮಕ್ಕಳು ಕಣ್ಣು ಕಟ್ಟು ಊಟ ಮಾಡೋಂಗೆ ಮಾಡ್ತಾರೆ. ಕೆಲವೊಂದು ಶಾಲೆ ಆಗಲ್ಲ ಸರ್, ಈಗ ಹಿಡಿದು ಊಟ ಮಾಡಿಸ್ತಾರೆ, ಅದನ್ನು ಬಿಡಬೇಡ, ಇದನ್ನು ತಿನ್ಬೇಡ ಅಂತ. ಈಗ ಸರ್ಕಾರಗಳು ಪ್ರತಿ ವಾರ ದಿವಸ ಮೊಟ್ಟೆ ಕೊಟ್ಟೋದ್ರಿಂದ ಆ ಮಕ್ಕಳು ಅದನ್ನು ಎಷ್ಟು ಹಾಳು ಮಾಡ್ತಾರೆ, ಎಷ್ಟು ಇಟ್ಕೊಳ್ತಾರೆ ಅವ್ರಿಗೆ ಗೊತ್ತಿಲ್ಲ, ತಿನ್ನೋರಿಗೆ ಗೊತ್ತಿಲ್ಲ ಅಲ್ವಾ? ಎಲ್ಲರೂ ಅಷ್ಟು ದಿವಸ ತಿಂತೀರಾ? ಕರೆ ಎಲ್ಲರೂ ಊಟ ಮಾಡ್ತಿರಲ್ಲ ಶಾಲೆಯಲ್ಲಿ? ಎಲ್ಲರೂ ಶಾಲೆ ಊಟ ಮಾಡ್ತಿರಲ್ಲ? ಎಲ್ಲರೂ ಹಾಲು ಕುಡಿತಿರಲ್ಲ? ಹಾಲು ಎಷ್ಟು ಕುಡಿತಿದ್ರು ನಾನು ನೋಡಿದೆ. ಹಾಲು ಎಷ್ಟು ಕುಡಿತಾ ಇದ್ದಾರೆ ಅಂತ ನಾವು ನೋಡಿದ್ದೇವೆ. ಏನಾಗಿದೆ, ಇಷ್ಟೇ ಹಾಲು ಹಾಕೊಳ್ತಾರೆ, ಅಷ್ಟೇ ಕುಡಿತಾರೆ. ಯಾವುದೋ ನಿಮ್ಮ ಶಾಲೆ, ಯಾವುದೋ ಒಂದು ಶಾಲೆ ಸ್ಕೂಲಲ್ಲಿ ಏನು ಮಾಡಿದ್ದಾರೆ, 11 ಸುಮಾರು 10ವರೆಗೆ ಹಾಕ್ಕೊಡ್ತಾರೆ. ಯಾಕೆ ಮನೆಯಿಂದ ಅವ್ರು ಏನಾದ್ರು ಟಿಫಿನ್ ಮಾಡ್ಕೊಂಡು ಬರ್ತಾರೆ, ಅದು ಸಲುವಾಗಿ 10ವರೆಗೆ ಜೋಗಿಸ್ತಾರಲ್ಲ, ಜೋಗಿಸ್ತಾರೆ. 10ವರೆಗೆ ಮಕ್ಕಳಿಗೆ ಹಾಲನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ ಬೆಳಿಗ್ಗೆ ಏನಾದ್ರು ತಿಂದು ಬರ್ತಾರಲ್ಲ, ಅರ್ಥ ಕೊಡೋದಿಲ್ಲ, ಅಷ್ಟು ಗಂಟೆ ಹೊತ್ತಾಗ ಅವ್ರು ಕೊಡ್ತೇವೆ ಅಂತ. ಅಂದರೆ ಒಂದೊಂದು ಅಲ್ಲಿ ಒಂದು ಪರಿಸರ ತಂದ್ಕೊಡುವಾಗ ಅವ್ರು ಮಾಡ್ಕೊಡ್ತಾರೆ. ಎಲ್ಲರೂ ಹಾಗೆ ಮಾಡ್ಬೇಕಂತ ಕೇಳೋ ಅದಕ್ಕಂತಲ್ಲ, ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಪಾಲಕರು, ಶಿಕ್ಷಕರು ಮತ್ತು ಮಕ್ಕಳು ಅಲರ್ಟ್ ಆಗಬೇಕು, ಒಂದು ಕೊಂಡಿಯಂತೆ ಇರಬೇಕು ಅನ್ನೋದೇ ನಾವು ಈ ಸಾಮಾಜಿಕ ಪರಿಶೋಧನೆಯ ಉದ್ದೇಶ. ನಮ್ದು ಇಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಅಂದರೆ ಅದು ಸಂಬಂಧಪಟ್ಟಂತ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡ್ತೇವೆ. ಅದು ಈ ಸಾಮಾಜಿಕ ಪರಿಶೋಧನೆ ಇದಕ್ಕೆ ಬಂದಾಗ, ಸಮಗ್ರ ಶಿಕ್ಷಣಕ್ಕೆ ಬಂದಾಗ ಖಾಲಿ ಊಟ ಮಾಡ್ತಾರೆ ಹೇಗೆ, ಟೀ ಕುಡಿತಾರೆ, ಇದು ಹಾಲು ಕುಡಿತಾರೆ ಹೇಗೆ, ಮತ್ತು ಮೊಟ್ಟೆ ತಿಂತಾರೆ ಹೇಗೆ, ಇವೆಲ್ಲವನ್ನು ಪರಿಶೀಲನೆ ಮಾಡ್ತೇವೆ. ಜೊತೆಗೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತೇವೆ. ಈ ಮುಖ್ಯ ಉದ್ದೇಶ
ಪಾಲಕರು ಮತ್ತು ಶಿಕ್ಷಕರು ಮತ್ತು ಮಕ್ಕಳ ಸಂಬಂಧ ಯಾವ ರೀತಿ ಇದೆ ಇದನ್ನ ಇದು ಎಲ್ಲ ಮಕ್ಕಳಿಗೆ ಸ್ವಲ್ಪ ಸಿಕ್ಕಿದೆ. ಎಲ್ಲ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಕೆಲವೊಂದು ಶಾಲೆಯಲ್ಲಿ ಎಲ್ಲರೂ ಮಕ್ಕಳು ಊಟ ಮಾಡೋದಿಲ್ಲ. ನಾವು ನೋಡಿದ್ದೇನೆ. ನೋಡ್ರಿ, ಒಂದು ವಿಷಯ ಹೇಳ್ತೇನೆ. ಒಂದು ಸ್ಕೂಲಿಗೆ ಹೋಗಿದ್ವಿ ನಾವು, ಫಸ್ಟ್ ಹೋದ ವರ್ಷ ಹೋಗಿದ್ವಿ. ಆ ಸ್ಕೂಲಲ್ಲಿ ಮೊಟ್ಟೆನೇ ತರುವುದಿಲ್ಲ. ಯಾಕೆ ಕೇಳಿದ್ರೆ ಬ್ರಾಹ್ಮಿನ್ಸ್ ಮಕ್ಕಳಿದ್ದಾರೆ ಅಂತ ಹೇಳ್ಕೊಂಡು ಅಲ್ಲಿ ಅಬ್ಜೆಕ್ಷನ್ ಮಾಡಿದ್ರು ಸಭೆಯಲ್ಲಿ. ಅವ್ರೇನಂತ ಕೇಳಿದ್ರೆ ಹಾಗೆ ಹೇಳುದಿಲ್ಲ, ಏನಂತ ಕೇಳಿದ್ರೆ ಈ ಸ್ವಾಮಿಗಳು ಬಂದು ಉಂಟು ಅವರಿಗೆ ತರುವುದಿಲ್ಲ ಅಂತ ಹೇಳ್ತಾರೆ ಅಂತಂದು. ಅದೇ ರೀತಿ ಅಂಥದ್ದೇ ಶಾಲೆ ಮತ್ತೊಂದು ಶಾಲೆ ಈ ಸಲ ಹೋಗಿದ್ವಿ. ಅಲ್ಲಿ ಎಷ್ಟು ಚಂದ ಮಾಡ್ತಾರೆ ಅಂದ್ರೆ ಭಾಳ ಖುಷಿ ಅನ್ಸಿದೆ. ಅವರು ಭಟ್ರ ಅಮ್ಮ ಒಬ್ಬರು ಭಟ್ರವ್ರು ಇದ್ದಾರೆ, ಒಬ್ಬರು ಬೇರೆ ನಮ್ಮ ಇತರೆ ಕಾಸ್ಟ್ನವ್ರು, ಮೀನು ತಿನ್ನು ಆ ಕಾಸ್ಟ್ನವ್ರು. ಅವ್ರು ನೀಟಾಗಿ ಮೊಟ್ಟೆ ಬೇಯಿಸಿ ಮಕ್ಕಳಿಗೆ ಎಲ್ಲರಿಗೂ ಕೂತ್ಕೊಂಡಲ್ಲಿ ಯಾರು ತಿಂತಾರೆ ಅವ್ರಿಗೆ ಹಾಕ್ತಾರೆ. ಬಾಳೆಹಣ್ಣು ಕೊಡ್ಬೇಕಾದ್ರೆ ಬಾಳೆಹಣ್ಣು ಹಾಕ್ತಾರೆ. ನೀವು ಹೋಗಿದ್ದೀರಾ? ನೀವು ಹೋಗಿದ್ದೀರಾ ಆ ಸ್ಕೂಲಲ್ಲಿ? ಯಾವ್ದಾದ್ರು ಹೆಗ್ಗಾ ಸ್ಕೂಲಲ್ಲಿ ಈ ಹೆಗ್ಗಾ ಸ್ಕೂಲ್ ಅಲ್ಲ, ಹೆಗ್ಗಾರ್ ವೈದ್ಯರ ಹೆಗ್ಗಾರ್ ವಿಜಯಪಾತ್ರ ಹೆಗ್ಗಾರ್. ಅಲ್ಲಿ ಹೆಡ್ ಮಾಸ್ಟ್ರು ಬ್ರಾಹ್ಮಿನ್ಸು, ಉಳಿದ ಟೀಚರ್ಸು ಹೇಳಿದ್ರು. ಅದು ಚಂದ, ಭಾಳ ಖುಷಿ ಅನಿಸ್ತು ನನಗೆ ನಿಜವಾಗ. ಎಲ್ಲ ಕರ್ಕೊಂಡಿದ್ದಾರೆ. ಮತ್ತೆ ಈಗ ಅವ್ರು ಬೇರೆ ಇವ್ರು ಬೇರೆ ಹಾಕಿ ಕೂತ್ಕೊಳ್ಳೋದಿಲ್ಲ. ಚಂದ ಕೂತ್ಕೊಳ್ತಾರೆ. ಎಲ್ಲೂ ಕೂತ್ಕೊಂಡು ಅವ್ರು ತಂದು ಹಾಕ್ತಾರೆ. ಇವರು ಚಂದ ಊಟನೂ ಅಷ್ಟೇ ಚಂದ ಟೇಸ್ಟ್. ನಾ ಯಾವುದೇ ಶಾಲೆಯಲ್ಲಿ ಹೆಚ್ಚಾಗಿ ಊಟ ಮಾಡೋದಿಲ್ಲ. ಅಲ್ಲಿ ಊಟ ತಗೊಂಡು ಹೋಗಿದ್ದೆ. ಆವಾಗ ಆ ಅಮ್ಮ ಏನಂದ್ರು, ನೀವು ನಿಮ್ಗೆ ಊಟ ಮಾಡಲಿಕ್ಕೆ ಅಟ್ಲೀಸ್ಟ್ ಹೆದರ್ಸಿದ್ರೆ ಸ್ವಲ್ಪ ಹೆದರ್ತಾರೆ ಮಕ್ಕಳು. ನಾವು ಇವತ್ತು ಶಿಕ್ಷಕರಿಗೆ ಹೆದರ್ತೇವಲ್ಲ, ಇಂಥ ಶಿಕ್ಷಕರು ಇವ್ರು ಹೊಡಿತಿದ್ರು, ಅವ್ರು ನೆನ್ಪಡ ಅವ್ರು ನಮ್ಗೆ ಭಾಳ ಹೊಡಿತಿದ್ರು, ಅವ್ರ ಹೆದರಿಕೆಗೆ ನಾ ಇಷ್ಟು ಕಲ್ತ್ನಲ್ಲ ಹಿಂಗಂತೇವೆ ನಾವು ಯಾವುದೋ ಒಂದು ಟೈಮ್. ಏನೂ ಹೆದರಿಕೆನೇ ಇಲ್ಲದೇನೆ ಮಾಡ್ಲಿಕ್ಕೆ ಕಷ್ಟ. ಆದರೆ ಶಿಕ್ಷಕರಿಗೆ ಅವ್ರು ನಮ್ಗೇನು ಕೊಡಲಿಲ್ಲ, ಮತ್ತೆ ಅವ್ರು ನಂಗೇನು ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ ಅಂತಲ್ಲ. ಶಿಕ್ಷಕರಿಗೆ ಯಾಕೆ ಅಪ್ರಿಷಿಯೇಟ್ ಮಾಡಬೇಕು ಅಂದರೆ, ಹೊಡಿದೇನೆ ಅಷ್ಟು ತಾಳ್ಮೆಯಿಂದ ಈ ಮಕ್ಕಳನ್ನು ಸಂಭಾಳಿಸ್ಕೊಂಡು ಶಿಕ್ಷಣನೂ ಕೊಟ್ಟು ಊಟದ ವ್ಯವಸ್ಥೆನೂ ಮಾಡಿ ಪ್ರತಿಯೊಂದು ಮಾಡಿ ಇವತ್ತಿನವರೆಗೂ ಅದನ್ನು ರೂಢಿಸ್ಕೊಂಡು ಬಂದಿರಲ್ಲ, ಅವ್ರಿಗೆ ಹ್ಯಾಟ್ಸಪ್ ಬಂದಿದೆ. ಯಾಕೆ ಕೇಳಿದ್ರೆ ಒಂದು ಟೆನ್ಷನ್ ಒಂದು ಕಡೆ. ಈಗ ನಮ್ಗೆ ಕಲಿಸ್ಬೇಕು ಇದು ಒಂದು ಟೆನ್ಷನ್, ಮತ್ತೆ ಮೀಟಿಂಗು ಇದು ಮತ್ತೊಂದು ಟೆನ್ಷನ್. ಇವತ್ತು ಶಾಲೆಯ ಸಮಗ್ರ ಚಿತ್ರಣವನ್ನು ನಿಮಗೆ ತರಬೇಕಂತ ನಮ್ಮ ತಾಲೂಕು ಪಂಚಾಯಿತಿಯ ವ್ಯವಸ್ಥಾಪಕರಾಗಿದ್ದಾರೆ ಶ್ರೀಮತಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಪಾಲಕ ಪೋಷಕರಲ್ಲಿ ಯಾರಾದರೂ ಮಾತಾಡೋದಿದ್ರೆ 2 ನಿಮಿಷ ಮಾತಾಡಬಹುದು. ಹೆಚ್ಚಿಗೆ ಮಾತಾಡೋದಿಲ್ಲ, ಮಾತಾಡಿ ಮಾತಾಡಿ ಈಗ 2 ವಾಕ್ಯ ಮಾತಾಡಿ ಶಾಲೆ ಬಗ್ಗೆ. ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೂ ನಮಸ್ಕರಿಸುತ್ತ, ನಮಗೆ ಗೌರ್ಮೆಂಟ್ ಶಾಲೆಯಿಂದ ಭಾಳ ಅನುಕೂಲ ಸೌಲಭ್ಯ ಸಿಗ್ತದೆ. ಬಡವರಿಗಂತೂ ಭಾಳ ತುಂಬ ಖುಷಿಯಾಗಿದೆ. ಮತ್ತು ಮಕ್ಕಳಿಗೂ ಟೀಚರ್ಸ್ ಎಲ್ಲ ಚಲೋ ಕಲಿಸಿದ್ರು. ಊಟದ್ದು ಚಲೋ ಒಟ್ಟಿಗೆಲ್ಲ ಹಾಕ್ತರು. ಮಕ್ಕಳೆಲ್ಲ ಇಲ್ಲೇ ಊಟ ಮಾಡ್ತಾರೆ. ಮಕ್ಕಳೆಲ್ಲ ಇಲ್ಲೇ ಮಾಡ್ತಾರೆ. ಸಮಸ್ಯೆ ಇದ್ರು ಹೇಳ್ಬೋದು. ಏನು ಸಮಸ್ಯೆ ಇಲ್ಲ, ಒಳ್ಳೆಯ ಈ ಶಾಲೆ ಇಟ್ಕೊಂಡು ಸ್ವಲ್ಪ ಮಕ್ಕಳನ್ನೆಲ್ಲ ತನ್ನಿ ನೆಕ್ಸ್ಟ್ ಎಲ್ಲ ಮಕ್ಕಳಿಗೆ ಹೇಳಿ ತಮ್ಗೆ ಯಾವ ನಮ್ಮ ಮಕ್ಕಳನ್ನ ಯಾವ ಕಲಿಸಿದ್ದಾರೆ ಮಾಡಿದ್ದಾರೆ ಅಂತ. ಅಂದರೆ ಕನ್ನಡ ಶಾಲೆಯನ್ನ ಉಳಿಸ್ಬೇಕು ಅಂತ ಅಷ್ಟೇ, ಬೇರೆ ಯಾವುದೋ ಒಂದು ಉದ್ದೇಶ ಅಂತಲ್ಲ. ಸರ್ಕಾರಿ ಶಾಲೆ ಉಳಿಬೇಕು ಅಲ್ವಾ? ಶಾಲೆ ಬಗ್ಗೆ ಸದ್ವಿಚಾರವನ್ನು ಹಂಚಿಕೊಂಡಂತ ರೀಟಾ ಅವರಿಗೆ ಧನ್ಯವಾದಗಳು. ಶಾಲೆಯಲ್ಲಿ ಹುಡುಗರಿಗೆ ಊಟ ಚಲೋ ಸಿಗ್ತದಲ್ಲ, ಮತ್ತೆ ವಿದ್ಯಾಭ್ಯಾಸನೂ ಚಲೋ ಸಿಗ್ತದೆ. ನಿಮ್ ಜವಾಬ್ದಾರಿ ಇರ್ಬೇಕು. ನಾವು ಬಂದು ಎಲ್ಲ ನೋಡ್ಕೊಂಡು ಹೋಗಿ ಸೈಡ್ ಹಾಕಿಟ್ಟು ಹೋಗ್ತೀವಿ. ಕ್ಲೀನಿಂಗ್ ಇದೆಯಾ ಇಲ್ವೋ ಅಡುಗೆ ಕಡೆ ಎಲ್ಲ ನೋಡಿ ಶಾಲೆಗೂ ನೋಡಿಟ್ಟು ಹೋಗ್ತೀವಿ. ನಾವು ಮಕ್ಕಳಿಗೂ ಆರೋಗ್ಯ ಸಮಸ್ಯೆ ಬಂದಾಗ ಡಾಕ್ಟರ್ ಹತ್ರ ಹೋಗುದು ಇದೆಲ್ಲ ಮಾಡ್ತೀವಿ. ಈಗಲೂ ಹೆಲ್ತ್ ಚೆಕಪ್ ಮಾಡ್ತಾರೆ. ಆ ಲೆಕ್ಕದಲ್ಲಿ ನಮ್ಗೆ ಅಷ್ಟು ಕಷ್ಟ ಇಲ್ಲ. ಸರ್ಕಾರಿ ಶಾಲೆಗಳು ಚಲೋ ಸೌಲಭ್ಯ ಇದೆ. SPMC ಉಪಾಧ್ಯಕ್ಷರಾದಂಥ ಶ್ರೀಮತಿ ಚೇತನಾ ಅವರಿಗೆ ಶಾಲೆ ಕುರಿತು ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆ SPMC ಅಧ್ಯಕ್ಷರಾದಂಥ ಮಿನಿ ರೂಪೀಸ್ ಅವರು ಈ ಶಾಲೆಯ ಕುರಿತು 2 ಮಾತುಗಳನ್ನು ಹೇಳಬೇಕಂತ ಕೇಳ್ಕೊಳ್ತೇನೆ. ಅಂದ್ರೆ ನಿಮ್ಗೆ ಗೊತ್ತುಂಟು, ಎಲ್ಲಾನು ಹೇಳಬೇಡ್ರಿ. ಏನು ನಾವೇನು ಹೇಳುವಂಥದ್ದು ಏನೂ ಇಲ್ಲ. ಶಿಕ್ಷಕರದ್ದು ಮಕ್ಕಳನ್ನ ನೋಡ್ಕೊಳ್ಳೋದು, ಹಾಗೆ ಸರ್ಕಾರದಿಂದ ಬಂದಂಥ ಕಾರ್ಯಕ್ರಮಗಳನ್ನು ಆಯೋಜಿಸುವುದು,
ಅನುಷ್ಠಾನಗೊಳಿಸುವುದು ನಮ್ಮ ಕರ್ತವ್ಯ. ಹಾಗೆ ಮಕ್ಕಳ ಕಲಿಕೆ, ಅವರು ಚೆನ್ನಾಗಿ ಕಲಿಬೇಕು. ಆ ರೀತಿ ಕೆಲವೊಂದು ಗದರಿಸ್ತೇವೆ, ಕೆಲವೊಂದು ಸಲ ಕಂಡಿಡ್ತೇವೆ, ಎಲ್ಲ ಮಾಡ್ತೇವೆ, ಇಲ್ಲ ಅಂತ ಕೇಳುದಿಲ್ಲ ಮಕ್ಕಳು. ಅದಕ್ಕಾಗಿ ಅವ್ರು ಓದ್ಲಿ, ಅವ್ರು ಚೆನ್ನಾಗಿ ಕಲೀಲಿ ಅಂತ ಹೇಳಿ ಕೆಲವೊಂದನ್ನು ನಾವು ಮಾಡ್ತೇವೆ. ಊಟ, ಪಾಠ, ತಿಂಡಿ, ಆಟ ಎಲ್ಲರ ಜೊತೆಗೆ ಸಹಪಠ್ಯ ಚಟುವಟಿಕೆ ಇದೆಲ್ಲವನ್ನು, ಹಾಗೆ ಸರ್ಕಾರದಿಂದ ಬಂದಂತಹ ಮೊಟ್ಟೆ, ಚಿಕ್ಕಿ, ಬಾಳೆಹಣ್ಣು, ಈ ಚಿಕ್ಕಿ ಇಲ್ಲ ಬಾಳೆಹಣ್ಣು ಮತ್ತು ಮೊಟ್ಟೆ, ಕೆಲವರು ಇಷ್ಟೆಲ್ಲ ಪೌಷ್ಟಿಕವಾದಂಥದ್ದನ್ನ ತಿನ್ಬೇಕಾದ್ರೆ ಕೆಲವರು ಬಹಳ ಇದು ಮಾಡ್ತಾರೆ. ಕೆಲವೊಂದ್ಸಲ ಸರ್ಕಾರದಿಂದ ಕೊಟ್ಟಿದ್ದಾರಲ್ಲ, ನೀವು ತಗೊಳ್ಬೇಕು ಮನೆ. ಅದು ಉಪವಾಸ, ಕೆಲವರಿಗೆ ಉಪವಾಸ ಇದೆ, ರಂಜಾನ್ ಉಪವಾಸ, ಇದರಿಂದ ಅವ್ರು ತಿಂತಾ ಇಲ್ಲ, ಆದ್ರೆ ಬಾಳೆಹಣ್ಣು ಕೊಡ್ತಾ ಇದ್ದೇವೆ ಸದ್ಯಕ್ಕೆ. ಹಾಗೆ ಬಂದಂತ ಶೂ ಸಾಕ್ಸು ಆಗಲಿ, ಅವ್ರ ಪಠ್ಯಪುಸ್ತಕ ಆಗಲಿ, ಅವ್ರಿಗೆ ಕೊಡುವಂತ ಸಮವಸ್ತ್ರ ಆಗಲಿ, ಪ್ರತಿಯೊಂದು ಹಾಲಾಗಲಿ, ರಾಗಿ ಮಾಲ್ಟ್ ಆಗಲಿ, ಪ್ರತಿಯೊಂದನ್ನು ಅವರಿಗೆ ನಾವು ನಮ್ಮ ಶಾಲೆಯಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಹಾಗೆ ಮುಂದೆನೂ ಅನುಷ್ಠಾನಗೊಳಿಸ್ತೇವೆ. ಹಾಗೆ ಅವರ ಶಿಕ್ಷಣಕ್ಕೆ ಬಲವರ್ಧನೆ ನಾವು ಸಾಕಷ್ಟು ನಾವೆಲ್ಲ ನಮ್ಮ ಮುಖ್ಯ ಶಿಕ್ಷಕರು, ಹಾಗೆ ಅತಿಥಿ ಶಿಕ್ಷಕರು ಮತ್ತು ನಾವೆಲ್ಲ ಶ್ರಮಿಸ್ತೇವೆ ಅಂತ ಹೇಳ್ತಾ, ನಮ್ಮಲ್ಲಿ ಎಲ್ಲರೂ ಸಹಕಾರದಿಂದ ಇರ್ತಾರೆ. ಹಾಗೆ ಇನ್ನೂ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮ, ಒಂದು ವಿನೂತನ ಕಾರ್ಯಕ್ರಮ ಒಂದು ಹೇಳಿ ಅಂತೆಲ್ಲ ಆ ದಿವಸ ನನಗೆ ಹೇಳಿಕಾಗಲಿಲ್ಲ. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನ ಒಳ್ಳೆ ಅದ್ದೂರಿಯಾಗಿ ಮಾಡ್ತೇವೆ. ಮತ್ತೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು, SDMC ಅವರು, ತಾಯಂದಿರು ಎಲ್ಲರೂ ಸೇರಿ ಆ ದಿವಸ ಊಟದ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ, ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ. ಹಾಗೆ ಊಟದ ವ್ಯವಸ್ಥೆ, ಬಡಿಸೋದು ತನಕನೂ ಅವರು ಆ ಕ್ಲೀನಿಂಗ್ ವರೆಗೂ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಆ ದಿನ ಬೆಳಿಗ್ಗೆ 6 ಗಂಟೆಗೆ ಬಂದಿರ್ತೇವೆ, 3 ಗಂಟೆ ತನಕನೂ ನಾವು ಶಾಲೆಯಲ್ಲಿದ್ದು ಒಂದು ರೀತಿ ಗ್ಯಾದರಿಂಗಿನ ವಾತಾವರಣವನ್ನ ಪ್ರತಿ ವರ್ಷ ನಾವು ಮಾಡ್ತೇವೆ. ಹಾಗೆ ಹೊರ ಸಂಚಾರ ಶಾಲೆಯಿಂದ ಇಕೋ ಕ್ಲಬ್ ವತಿಯಿಂದನೂ, ಮತ್ತೆ ಶಾಲೆ SDMC ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಮಕ್ಕಳು, ಶಿಕ್ಷಕರು ಎಲ್ಲರೂ ಸೇರಿ ಹೊರ ಸಂಚಾರ ಕಾರ್ಯಕ್ರಮವನ್ನು ಅಲ್ಲೂ ಸಹ ಊಟದ ವ್ಯವಸ್ಥೆ ಉತ್ತಮವಾಗಿ ಚಟುವಟಿಕೆಯನ್ನು ಮಾಡಿಕೊಂಡು ಮಾಡ್ತೇವೆ. ಹೀಗೆ ನಮ್ಮ ಶಾಲೆಯಲ್ಲಿ ಎಲ್ಲ ಸರ್ಕಾರದ ಎಲ್ಲ ಸೌಲಭ್ಯಗಳು ಅನ್ನು ನಾವು ಚೆನ್ನಾಗಿ ಅನುಷ್ಠಾನಗೊಳಿಸ್ತಾ ಇದ್ದೇವೆ ಅಂತ ಹೇಳ್ತಾ, ಶಿಕ್ಷಕರಿಂದ ಮಾತನಾಡಬೇಕಾದಂಥ ವಿಷಯ ಆದ್ದರಿಂದ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಕಾಶಿನಾಥ್ ಅವರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತ ಅವರಿಗೂ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತ ಈ ಕಾರ್ಯಕ್ರಮಕ್ಕೆ ಹಾಗೂ ಅಧ್ಯಕ್ಷರಾದ ವಿನೀತ್ ಲೋಕೇಶ, ಉಪಾಧ್ಯಕ್ಷರಾದ ಚೇತನ್ ಹಾಗೂ ಸಿಬ್ಬಂದಿವರಿಗೆ, ಶಿಕ್ಷಕರಿಗೆ ಹಾಗೂ SDMC ಅವರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಹೇಳ್ತಾ, ಸರ್ಕಾರದಿಂದ ಸಾಮಾಜಿಕ ಸಂಶೋಧನಾ ನಿರ್ದೇಶನ ಬೆಂಗಳೂರು ಇವರ ಅಡಿಯಲ್ಲಿ ಸಮಗ್ರ ಶಿಕ್ಷಣ ಅಭಿಯಾನ ಹಾಗೂ ಸಾಮಾಜಿಕ ಶೋಧನಾ ಒಂದು ಯೋಜನೆ ಬಂದಿರೋದ್ರಿಂದ ಮಕ್ಕಳಿಗೆ ಭಾಳ ಅಭಿವೃದ್ಧಿ ಆಗಿದೆ ಅನಿಸ್ತಾ ಇದೆ. ನಾನು ಹೆಚ್ಚು ಹೇಳೋಕ್ಕಿಂತ ನಮ್ಮ ಮೇಡಮ್ ಸುಮಾರು ಹೇಳಿದ್ರು, ಅದನ್ನು ನಾವು ಮಾಡಿದ್ದೀವಿ. ಸುಮಾರು ಎಕ್ಸಾಂಪಲ್ ಕೊಟ್ಟರು ಮೇಡಮ್. ನೀವು ಅದು ನಮ್ಮ ಶಾಲೆ ಅಂತ ಎಕ್ಸಾಂಪಲ್ ಕೊಡಿ ಸಾಧ್ಯ ಇಲ್ಲ ಅನಿಸ್ತದೆ ನನಗೆ. ಯಾಕಂದ್ರೆ ಅಷ್ಟು ನಮ್ಮ ನಂಬಿಕೆನೇ ಇದೆ. ನೀವು ಹೇಳಿದ್ರಲ್ಲ ಏನಂದ್ರೆ, ಯಾಕಂದ್ರೆ ನೀವು ಹೆಂಗಾರ ಉದಾಹರಣೆ ಕೊಟ್ರಿ, ಯಾವುದೇ ಕೊಟ್ರಿ, ನಮ್ಮ ಶಾಲೆ ನಮ್ಗೆ ಚಂದ ಅನಿಸ್ತದೆ. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ. ನಾವು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾವು ಮೇಲು ನೀವು ಕೀಳು ಅಂತದಿಲ್ಲ, ಯಾವುದೇ ಪಾಲ ಶಿಕ್ಷಕರು ಇರ್ಬೋದು. ಹಂಗಾಗಿ ನಮ್ಮ ಶಾಲೆಗೆ ನಾನು ಇಲ್ಲಿ ಕಲ್ತಿ ಇಲ್ಲಿ ದೊಡ್ಡಾಗಿ ಇಲ್ಲಿ ಒಂದು ಅರ್ನಂಗ ಮೇಡಮ್ ಮಾಡ್ಬಿಟ್ಟು ನೀವು ಅಧ್ಯಕ್ಷ ಇನ್ನು ಮಾತಾಡಿದೆ ಫಸ್ಟ್ ಟೈಮ್ ಕೊಟ್ಟಿದ್ದರು, ಉಳಿದಂತೂ ಮಾತಾಡಿದೆ ಅಷ್ಟೇ. ಬಿಟ್ಟರೆ ನಮ್ಮ ಶಾಲೆಯಲ್ಲಿ ನಮ್ಗೆ ಹೆಮ್ಮೆ ಇದೆ. ನಮ್ಮ ಗುರುಗಳ ರೀತಿ ನಾನಾದ್ರೂ ಡಿಗ್ರಿ ಮುಗಿಸಿದ್ರು ನಮ್ಮ ಶಿಕ್ಷಕರು ಕೂಡ ಸಾರ್ವಜನಿಕರು ಕಾಲೇಜ್ ಬಿದ್ದೆ ಮೊನ್ನೆ ಅವ್ರ ನಮ್ಮ ಅಭಿಮಾನ ಮಾಡಿದ್ರು. ಹಾಗೆ ನೀವು ಬೆಳೆಸ್ಕೊಳ್ಳಿ ಸರ್ಕಾರಿ ಶಾಲೆ ಬೆಳೆಗೆ. ಈ ಇಂಥ ಯೋಜನೆ ನಮ್ಗೆ ಇರಲಿಲ್ಲ ಹೆಚ್ಚುಗಳಿಕಂದ್ರೆ. ಆಗ ಅಡುಗೆ ಮಾಡೋ ಬಗ್ಗೆನೂ ನಮ್ದು ಏನೋ ಅಭಿಪ್ರಾಯ ಇಲ್ಲ. ಯಾಕಂದ್ರೆ ಅವ್ರ ಜೊತೆ ಅವರು ನಮ್ಮ ಊಟ ಹಾಕಿದ್ದಾರೆ, ಅವರು ಶಾಲೆದೆ ಅವ್ರ ಬಗ್ಗೆನೂ ಇಲ್ಲ, ಶಿಕ್ಷಕರ ಬಗ್ಗೆನೂ ಇಲ್ಲ. ಹಾಗಾಗಿ ನಮ್ದು ಪಾಲಕರು ಇವರು ಎಲ್ಲ ಕೈ ಜೋಡಿಸಿ ನಮ್ಮ ಶಾಲೆ ಓದಿಸ್ತಾ ಇದ್ದಾರೆ. ಹಾಗೆ ಇದನ್ನು ಸಕ್ಸಸ್ ಆಗಲಿ ಅಂತ ತಂದೆಯವ್ರು ಮಾತು ಶಾಲೆ ಬಗ್ಗೆ ಹಾಗೂ ಇಲ್ಲಿಯ ಒಗ್ಗಟ್ಟಿನ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದಂತ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಕಾಶಿನಾಥ್ ನಾಯಕ್ ಅವರಿಗೆ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರೂ ಒಮ್ಮೆ ಎದ್ದು ನಿಂತು ರಾಷ್ಟ್ರಗೀತೆಯನ್ನ ಹಾಡ್ಬೇಕಾದ. ರಾಷ್ಟ್ರಗೀತೆ ಶುರು ಕರ್.